ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಇತ್ಯುಕ್ತಃ ಸ ತದಾ ತೇನ ತುಲಾಧಾರೇಣ ಧೀಮತಾ ಪ್ರೋವಾಚ ವಚನಂ ಧೀಮಾನ್ ಜಾಜಲಿರ್ಜಪತಾಂ ವರಃ. ತುಲಾಧಾರ ಹೀಗೆ ಹೇಳಿದಾಗ ಜಾಜಲಿ ನುಡಿದ, ವಿಕ್ರೀಣಾನ ಸರ್ವರಸಾನ್ ಸರ್ವಗಂಧಾನಶ್ಚ ವಾಣಿಜ ವನಸ್ಪತೀನೌಷಧೀಶ್ಚ ತೇಷಾಂ ಮೂಲಫಲಾನಿ ಚ ಅಧ್ಯಗಾ ನೈಷ್ಠಿಕೀಂ ಬುದ್ಧಿಂ ಕುತಸ್ತ್ವಾಂ ಇಯಮಾಗತಾ ಏತದಾಚಕ್ಷ್ವ ಮೇ ಸರ್ವಂ ನಿಖಿಲೇನ ಮಹಾಮತೇ. ಜಾಜಲಿಗೆ ಆಶ್ಚರ್ಯ. ಯಾಕೆ ಅಂದರೆ ರಸವಿಕ್ರಿಯೆ ಮಾಡುವ ಹಾಗಿಲ್ಲ ಅಂತ ಹೇಳಿ ಶಾಸ್ತ್ರ. ರಸವಿಕ್ರಯ ಅಂತಂದರೆ ಆಹಾರ ಪದಾರ್ಥಗಳನ್ನು ಮಾರುವುದು ಅಪರಾಧ. ವಿಶೇಷತಃ ಬ್ರಾಹ್ಮಣನಾದವ ರಸವಿಕ್ರಯ ಮಾಡಲೇಬಾರದು ಅಂತ ಹೇಳಿ ಶಾಸ್ತ್ರ ಉಂಟು. ಯಾವುದೇ ಆಹಾರ ಪದಾರ್ಥ ವಿಶೇಷತಃ ಪಕ್ವವಾದದ್ದು, ಆಮವಾದದ್ದಾದರೂ ಓಕೆ. ಪಕ್ವವಾದದ್ದನ್ನು ಬ್ರಾಹ್ಮಣನಾದವನು ಮಾರಿದರೆ ಬೇಗ ಬ್ರಾಹ್ಮಣ್ಯ ಕಳ್ಕೊತಾನೆ ಅಂತ ಹೇಳಿ ಧರ್ಮಶಾಸ್ತ್ರಗಳ ಒಕ್ಕಣೆ ಇದೆ. ಧರ್ಮಶಾಸ್ತ್ರಗಳು ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಎರಡು ತರಹದ ಧರ್ಮಶಾಸ್ತ್ರಗಳು ಉಂಟು. ಒಂದು ಸ್ಮೃತಿ ಗ್ರಂಥಗಳು, ಇನ್ನೊಂದು ನಿಬಂಧಗಳು ಅಂತ. ನಿಬಂಧ ಅಂತ ಹೇಳಿದ್ರೆ ಸ್ಮೃತಿಯ ಮೇಲೆ ವ್ಯಾಖ್ಯಾನ ಏನಿದೆ, ದಟ್ಸ್ ಕಾಲ್ಡ್ ನಿಬಂಧ. ಕಾಮೆಂಟರಿ ಆನ್ ಸ್ಮೃತೀಸ್. ಮೂಲ ಸಂವಿಧಾನ ಏನಿದೆ ಅದರ ಮೇಲಿನ ವ್ಯಾಖ್ಯಾನ, ವಿವೇಚನೆ, ಅದರ ವಿಸ್ತಾರ, ಇವುಗಳೆಲ್ಲ ನಿಬಂಧ ಅಂತ ಕರೀತಾರೆ. ಸ್ಮೃತಿ ಅಂತಂದ್ರೆ ಅದು ಮೂಲ ಕಾನೂನಿದ್ದ ಹಾಗೆ. ಅದರ ಅಮೆಂಡಮೆಂಟ್ ಆಗಲಿ, ಅದರ ಬಗ್ಗೆ ಚರ್ಚೆ ಆಗಲಿ, ಅದು ನಂತರದ್ದು. ಹೀಗಾಗಿ ಸ್ಮೃತಿಗಳಲ್ಲಿಯೇ ಉಂಟು, ಕಲ್ಪಶಾಸ್ತ್ರಗಳಲ್ಲಿಯೂ ಉಂಟು. ರಸವಿಕ್ರಯ ಬ್ರಾಹ್ಮಣನಾದವನು ಮಾಡಬಾರದು. ಯಾಕೆ? ಬ್ರಹ್ಮವಿದ್ಯೆ ತೊಂದರೆ ಆಗತ್ತೆ ಆದ್ದರಿಂದ ಅಂತ. ಹೀಗಾಗಿ ಸ್ವಲ್ಪ ದಿವಸದ ಹಿಂದೆ ಘಟ್ಟದ ಮೇಲೆ ಹೋಟೆಲ್ ಇಟ್ಟವರು ಅಂತಂದ್ರೆ ಒಂದು ಸ್ವಲ್ಪ ಕೆಳಗಡೆಯ ದೃಷ್ಟಿಯಿಂದ ನೋಡ್ತಾ ಇದ್ರು ಘಟ್ಟದ ಮೇಲೆ. ಆಮೇಲೆ ಈಗ ಅಭ್ಯಾಸ ಆಗಿದೆ. ಮತ್ತೆ ಈಗ ಹೋಟೆಲ್ ಉದ್ಯಮದಿಂದ ಸ್ವಲ್ಪ ಬ್ರಾಹ್ಮಣರು ಹಿಂದೆ ಸರಿದಿದ್ದಾರೆ. ಒಂದು ಕಾಲದಲ್ಲಿ ಸಾಹುಕಾರರು ಅಂದ್ರೆ ಹೋಟೆಲ್ ಸಾಹುಕಾರರೇ. ನಾವೆಲ್ಲ ಚಿಕ್ಕವರಿದ್ದಾಗಲೂ ಕೂಡ ಸಾಹುಕಾರರು ಅಂತಂದ್ರು ಹೋಟೆಲ್ ಸಾಹುಕಾರರು ಅಂತ, ಹೋಟೆಲ್ ಇಟ್ಟವರು ಸಾಹುಕಾರರು. ಈ ತರಹದ ಪರಿಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಇರಲಿ, ಯಾಕೆ ಮಾಡಬಾರದು? ಬ್ರಹ್ಮವಿದ್ಯೆ ಹತ್ತಲ್ಲ, ಅದಕ್ಕೆ ಮಾಡಬಾರದು. ಇವನಿಗೆ ಜಾಜಲಿಗೆ ಅದು ತಲೆಬಿಸಿ. ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ನೋಡಿದ್ರೆ ಇವನೇನು ಧರ್ಮ ರಹಸ್ಯ ಹೇಳೋದು, ಇವನೇನು ಅಧ್ಯಾತ್ಮ ವಿದ್ಯೆ ಹೇಳೋದು. ವಿಕ್ರೀಣಾನ ಸರ್ವರಸಾನ್, ಉಪ್ಪು, ಸಿಹಿ, ಒಗರು, ವಿಶೇಷತಃ ಉಪ್ಪನ್ನು ಮಾರಬಾರದು ಅಂತ. ಇವನು ಎಲ್ಲನೂ ಮಾರ್ತಾ ಇದ್ದಾನೆ. ಸರ್ವರಸಾನ್ ವಿಕ್ರೀಣಾನ. ಆಮೇಲೆ ಸರ್ವಗಂಧಾನಶ್ಚ ವಾಣಿಜ, ಕೇವಲ ಅದಲ್ಲ, ದೊಡ್ಡ ಗಂಧಗಳನ್ನು ಮಾರ್ತಾ ಇದ್ದಾನೆ. ಅತ್ತರು, ಪರಿಮಳ ಬರುವ ಪರಿಮಳ ದ್ರವ್ಯಗಳೇನಿದೆ ಅದನ್ನೆಲ್ಲ ಮಾರ್ತಾ ಇದ್ದಾನೆ.
ವನಸ್ಪತೀನ್ ಓಷಧೀಶ್ಚ, ವನಸ್ಪತಿಗಳನ್ನು ಮಾರ್ತಾ ಇದ್ದಾನೆ ಕಾಡಿನಿಂದ ತಂದು. ಆಮೇಲೆ ಔಷಧಿಗಳನ್ನು ಮಾರ್ತಾ ಇದ್ದಾನೆ. ಅಂದ್ರೆ ಭತ್ತ ಇತ್ಯಾದಿಗಳನ್ನು ಔಷಧಿಗಳು ಅಂತ. ಅಂದ್ರೆ ಒಂದು ಸರ್ತಿ ಓಷಧ್ಯ ಫಲಪಾಕಾಂತಹ, ಒಂದು ಸರ್ತಿ ಫಲ ಬಂತು ಅಂದ್ರೆ ಮುಗಿತು, ಅದನ್ನು ಪೂರ್ತಿ ತೆಗೆದುಬಿಟ್ಟು ಬೇರೆಯದೇ ಬಿತ್ತಬೇಕು. ಇದನ್ನ ಔಷಧಿ ಅಂತ ಕರೀತಾರೆ. ಅಂದ್ರೆ ಭತ್ತ, ರಾಗಿ ಮೊದಲಾದವುಗಳು, ಅದನ್ನು ಮಾರ್ತಾ ಇದ್ದಾನೆ. ಮೂಲ ಫಲಾನಿತ ಹಾಳಾಗೋಗ್ಲಿ ಅಂದ್ರೆ ಗೆಡ್ಡೆ ಹಣ್ಣುಗಳನ್ನು ಮಾರ್ತಾ ಇದ್ದಾನೆ. ಅಧ್ಯಗ ನೈಷ್ಠಿಕೀಂ ಬುದ್ಧಿಂ ಕುತಸ್ತ್ವಾಮಿಯಮಾಗತ. ಅಲ್ಲ, ಎಲ್ಲಿಂದ ಬಂತಪ್ಪ ನಿಮಗೆ? ಸೂಪರ್ ಮಾರ್ಕೆಟ್, ಕರೆಕ್ಟ್. ಎಲ್ಲಿಂದ ಬಂತು ಈ ಬ್ರಹ್ಮವಿದ್ಯೆ, ಈ ಧರ್ಮದಲ್ಲಿ ನಿಶ್ಚಯ ಎಲ್ಲಿಂದ ಬಂತು ಅಂತ ಕೇಳಿದ. ಏತದಾಚಕ್ಷಮೇ ಸರ್ವಂ ನಿಖಿಲೇನ ಮಹಾಮತೆ. ಹೇಗ್ ಬಂತು ಅಂತ ಹೇಳ್ಬಿಟ್ಟು ಆಮೇಲೆ ಧರ್ಮ ರಹಸ್ಯ ಹೇಳು. ಯಾಕೆಂದ್ರೆ ನಾವು ನೋಡಿದ್ದರ ಪ್ರಕಾರ ಎಲ್ಲ ನಿಯಮಗಳಿಗೆ ಅಪವಾದ ಇದು. ಸೊ ಅಪವಾದ ಹೇಗೆ ಬರ್ಲಿಕ್ಕೆ ಸಾಧ್ಯ ಉಂಟು ಅಂತ ನೋಡಿ. ಇದು ಮಧ್ವಾಚಾರ್ಯರು ಮತ್ತೆ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಇದೆ. ಅದನ್ನ ಇಟ್ಕೊಂಡು ಕೋಲಾಹಲ ಮಾಡಿದ್ರೆ ವಿನಃ ಅದರ ಒಳಗಣ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಿಲ್ಲ. ತೀರಾ ರೈಟಿಸ್ಟರು ಅರ್ಥ ಮಾಡಿಕೊಳ್ಳಿಲ್ಲ, ತೀರಾ ಲೆಫ್ಟಿಸ್ಟರ್ ಅಂತೂ ಮುಗದೇ ಹೋಯಿತು. ಆ KS ಭಗವಾನ್ ಅಂತ ಒಬ್ಬ ಹುಚ್ಚ ಇದ್ದಾನೆ. ಅವನು ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ. ಯಾರು ಗೊತ್ತಾ ಪ್ರತಿಗಾಮಿ ಅಂತಂದ್ರೆ? ಪ್ರಗತಿಪರ ಅಂತ ತೋರಿಸಿಕೊಂಡು ಒಳಗಡೆಯಿಂದ ಪ್ರಗತಿಗೆ ವಿರೋಧಿಯಾಗಿರುವ ನಯವಂಚಕನನ್ನ ಪ್ರತಿಗಾಮಿ ಅಂತ ಕರೀತಾರೆ. ನಾನು ನಿಮಗೆಲ್ಲರಿಗೂ ಒಂದು ದಾರಿ ತೋರಿಸ್ತಾ ಇರ್ತೇನೆ, ನಾನು ಮಾತ್ರ ಅದನ್ನು ಅನುಸರಿಸೋಲ್ಲ. ನಿಜವಾಗಿ ಪ್ರತಿಗಾಮಿಗಳು ಅಂತ ಹೇಳಿದ್ರೆ ಈ ಲೆಫ್ಟಿಸ್ಟ್ ಅಧ್ಯಾಪಕರು, ಲೆಫ್ಟಿಸ್ಟ್ ಮೂಮೆಂಟಿನ, ಮಾರ್ಕ್ಸು ನಕ್ಸಲ್ವಾದಿ ಮೂಮೆಂಟಿನ ಅಧ್ಯಾಪಕರು ಏನಿದ್ದಾರೆ ಅವರು ನಿಜವಾಗಿಯೂ ಪ್ರತಿಗಾಮಿಗಳು. ಯಾಕೆ ಅಂದ್ರೆ ನಿಮಗೆ ವರವರ ರಾವ್ ಗೊತ್ತಾ? ಆಂಧ್ರ ಪ್ರದೇಶದ ವರವರ ರಾವ್ ಪ್ರಬಲವಾದ ನಕ್ಸಲ್ವಾದಿ ಚಳುವಳಿಯ ಮುಂಚೂಣಿಯ ಹೋರಾಟಗಾರ. ಅವ್ರ ಮಕ್ಕಳೆಲ್ಲ MNC ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವನೇನ್ ಮಾಡ್ತಾನೆ ನೋಡಿ, ಜಮೀನ್ದಾರರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಕಿತ್ತುಕೊಳ್ಳಿ, ಅವರ ಹಣವನ್ನು ಕಿತ್ತುಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಬಡವರ ಮಕ್ಕಳೆಲ್ಲ ಹೋಗಿ ಸಿಕ್ಕಿ ಬೀಳೋದು, ಇವನು ಎಲ್ಲೋ ಇರ್ತಾನೆ. ಸಾಕೇತ ರಾಜನ್ ಅಂತ ಮೆಣಸಿನ ಹಾಡ್ಯದಲ್ಲಿ ಎನ್ಕೌಂಟರ್ ಆದವನು. ಇವರೆಲ್ಲ ಹೇಗೆ ಅಂತಂದ್ರೆ ಇವರು ನಕ್ಸಲ್ವಾದಿಗಳು, ಅರ್ಬನ್ ನಕ್ಸಲ್ಸ್ ಅಂತ ಹೇಳ್ಕೊತಾ ಇರ್ತಾರೆ. ಇವರು ಮಲ್ಟಿಕಲ್ಚರಿಸ್ಟ್, ಬೇರೆ 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 ಓಕಿಸ್ಟ್, ಬೇರೆ ಬೇರೆ ತರಹದ. ನಮಗೆ ಇವತ್ತು ಎಷ್ಟು ಪೂರ್ವ ಪಕ್ಷಗಳು ಬಂದಿದೆ ಅಂದ್ರೆ ಅಷ್ಟೊಂದು ಪೂರ್ವ ಪಕ್ಷಗಳಿದೆ. ನಾವು ಯಾರ್ದೋ ಸತ್ತೋದವ್ರ ಪೂರ್ವ ಪಕ್ಷ ತಗೊಂಡು ನಾವು ಇವತ್ತು ಉತ್ತರ ಕೊಡ್ತಾ ಇದ್ದೀವಿ ಮಂಗಳಗಳಲ್ಲೆಲ್ಲ. ಇಲ್ವೇ ಇಲ್ಲ, ನೋ ಒನ್ ಈಸ್ ಅಲೈವ್. ಅವ್ರ ಪ್ರಶ್ನೆಯನ್ನು ಅನುವಾದ ಮಾಡ್ಕೊಂಡು ಉತ್ತರ ಕೊಟ್ಬಿಟ್ಟು ನಾವು ನಮ್ಮ ಸಿದ್ಧಾಂತ ರಕ್ಷಣೆ ಆಗ್ತಾ ಇದೆ ಅನ್ನೋ ಭ್ರಮೆನಲ್ಲಿ ನಾವಿದ್ದೀವಿ ವಸ್ತುತಃ. ಆದ್ರೆ ಇವತ್ತು ಜ್ವಲಂತವಾಗಿ ಎಷ್ಟು ಸಮಸ್ಯೆಗಳಿದೆ ಅಂದ್ರೆ ಅಷ್ಟು ಸಮಸ್ಯೆ ಇದೆ. ಇರ್ಲಿ, ಸಾಮಾನ್ಯ ಜನಜೀವನಕ್ಕೆ ಥ್ರೆಟ್ ಆಗಿರುವವರು ಇವರೆಲ್ಲ ಏನ್ ಮಾಡ್ತಾರೆ? ಬೇರೆಯವ್ರ ಮಕ್ಕಳನ್ನ ಆಳಕ್ಕೆ ತಳ್ಳೋದು, ನಕ್ಸಲ್ಬಾರಿ ಮೂವ್ಮೆಂಟ್ಗೆ ಒಳಗಿಸಿ. ಆದ್ರೆ ಅವರು ಹಾಗಲ್ಲ. ಅವ್ರ ಮಕ್ಕಳು ಒಳ್ಳೆ MNC ನಲ್ಲಿ ಇರ್ತಾರೆ. ಯಾವ ಕನ್ನಡ ಇವರ ಮಕ್ಕಳು, ಯಾವ ಕನ್ನಡ ಅಧ್ಯಾಪಕರ ಮಕ್ಕಳು, ಯಾವ ಕನ್ನಡ ಸಾಹಿತ್ಯ ಸಾಕ್ಷಿ ಪ್ರಜ್ಞೆ ಅಂತ 1000 ಮಾತಾಡ್ತೇವಲ್ಲ, ಅವರ ಮಕ್ಕಳು ಕನ್ನಡ ಮೀಡಿಯಂನಲ್ಲಿಯೋ ಅಥವಾ ಈ ನಕ್ಸಲ್ ಚಳವಳಿಗೋ ಒದಗಿದ್ದಾರೆ ಹೇಳಿ? ಇವರೆಲ್ಲ ಟೌನ್ ಹಾಲ್ ಮೇಲೆ ಕೂತ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅವ್ರು ಯಾರ ಮಕ್ಕಳು ಕೂಡ ಸಾಹಿತ್ಯದ ಗಂಧಗಾಳಿ ಇಲ್ಲದೆ ಬೆಳೆದಿರ್ತಾರೆ. ಇದೆಲ್ಲ ದುರಂತ ಈ ದೇಶದ್ದು. ಇಂಥವರನ್ನ ಪ್ರತಿಗಾಮಿ ಅಂತ ಕರೆಯೋದು. ಇವ್ರನ್ನೇನಂತ ಕರೀತಾರೆ? ಪ್ರತಿಗಾಮಿಗಳು. ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಅಂತ ಭಗವಾನನ ಪುಸ್ತಕ. ನಾನು ಯಾವಾಗ ನೋಡಿದ್ದು ಅಂತಂದ್ರೆ ನಾನು ಇದನ್ನು ನೋಡಿದಾಗ ಸುಮಾರು ನನಗೆ 14-13 ವರ್ಷ. ಒಂದು
ಬೆಳಗಾವಿನಲ್ಲಿಯೋ ಧಾರವಾಡದ ಒಂದು ಮನೆಯಲ್ಲಿಯೋ ನೋಡಿದ್ದು ಅಚ್ಚು ಹಾಗೆ ಕೂತ್ಬಿಟ್ಟಿದೆ. ಮತ್ತೆ ನನಗೆ ಆ ಪುಸ್ತಕ ಓದಬೇಕು ಅಂತ ಅನ್ನಿಸ್ಲೇ ಇಲ್ಲ, ಯಾಕೆಂದ್ರೆ ಎಲ್ಲ ನೆನಪಲ್ಲಿದೆ. ಅದರಿಂದಾಗಿ ಅವನು ಹೇಳ್ತಾನೆ, ಮಧ್ವಾಚಾರ್ಯರು ಭೇದವಾದಿಗಳು, ಅವರು ಸ್ತ್ರೀಯರಿಗೆ ಶೂದ್ರರಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು, ತೊಂದರೆ ಇಲ್ಲ. ರಾಮಾನುಜಾಚಾರ್ಯರು ಈ ಲೋಕದಲ್ಲಿ ಭೇದವನ್ನು ಒಪ್ತಾರೆ, ಅವರು ಮಾಡಿದ್ದು ತೊಂದರೆ ಇಲ್ಲ. ಸಾರ್ವತ್ರಿಕ ಅಭೇದವನ್ನು ಹೇಳುವ ಶಂಕರರು ಸ್ತ್ರೀಯರಿಗೆ ಶೂದ್ರರಿಗೆ ವೇದಾಧಿಕಾರ ಇಲ್ಲ ಅಂತಂದ್ರು, ಇದು ತಪ್ಪಲ್ವೇ? ಅದರಿಂದಾಗಿ ಶಂಕರರು ಪ್ರತಿಗಾಮಿಗಳು ಅಂದ್ರೆ ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಒಳಗಡೆಯಿಂದ ಅದರ ವಿರುದ್ಧವಾದ ಹರಿವು ಇರುತ್ತೆ. ಇದು ಪ್ರತಿಗಾಮಿತನ ಅಂತ ಅವನು ಹೇಳಿದ್ದಾನೆ. ಆದರೆ ನೀವು ಆ ಅಪಶೂದ್ರಾಧಿಕರಣದಲ್ಲಿ ನೀವು ನೋಡಿದರೆ ಕಡೆಗೆ ಏನು ನಿರ್ಣಯ ಇದೆ ಗೊತ್ತಾ? ತದುಪರಿಯಪಿ ಚ ಬಾದರಾಯಣ ಸಂಭವಾತ್ ಅಂತ. ತದುಪರಿಯಪಿ, ಮನುಷ್ಯನಿಂದ ಮೇಲ್ಗಡೆಗೂ ಅಧಿಕಾರ ಇದೆ, ಮನುಷ್ಯನಿಂದ ಕೆಳಗಡೆಗೂ ಅಧಿಕಾರ ಇದೆ. ಕೆಳಗಡೆ ಅಂದ್ರೆ ತಿರ್ಯಕ್ ಪ್ರಾಣಿಗಳು, ಕಡೆಗೆ ಅರ್ಥಿತ್ಯ ಸತಿ ವಿಶಿಷ್ಟ ಬುದ್ಧಾದಿ ಮತ್ತು ಅಧಿಕಾರ ಅನ್ನೋಲ್ಲಿ ಬರ್ತಾರೆ. ಯಾರಿಗೆ ಬೇಕು ಅಂತ ಇದೆ, ಯಾರಿಗೆ ಶಾಸ್ತ್ರಗಳು ಹೇಳುವ ಸಂಗತಿಯನ್ನ ವಿಶಿಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ, ಅವರಿಗೆ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರ. ಇದಕ್ಕೆ ತಕ್ಕ ಹಾಗೆ ಮಧ್ವಾಚಾರ್ಯರು ಶಾಂತಿ ಪರ್ವದ ನಿರ್ಣಯದಲ್ಲಿ ಒಂದು ಮಾತು ಬರೀತಾರೆ. ಬ್ರಾಹ್ಮಣರೆಲ್ಲ ಜ್ಞಾನಹೀನರಾದರು, ಆಗ ಕ್ಷತ್ರಿಯರು ಉಪದೇಶ ಮಾಡಬಹುದು. ಬ್ರಾಹ್ಮಣರು ಕ್ಷತ್ರಿಯರು ಇಬ್ಬರೂ ಜ್ಞಾನಹೀನರಾದರು, ಆಗ ವೈಶ್ಯರು ಮಾಡಬಹುದು. ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು 3 ಜನ ಜ್ಞಾನಹೀನರಾದರು, ಆಗ ಶೂದ್ರನಾದವನು ಹೇಳಬಹುದು. 4 ಜನ ಜ್ಞಾನಹೀನರಾದ್ಮೇಲೆ 5ನೇ ಒಂದು ಪ್ರಸಕ್ತಿಯೇ ಇಲ್ಲ. ಇದು ಮಧ್ವಾಚಾರ್ಯರ ಮಾತು. ನೆನಪಿಸ್ಲಿಕ್ಕೆ ತಿಳ್ಕೊಂಡಿರ್ಬೇಕು ತಾನೆ, ಮರೆತು ಹೋದ್ರೆ ನೆನಪಿಸ್ಲಿಕ್ಕೆ. ಅದರಿಂದಾಗಿ ಅಲ್ಲಿ ಇದ್ದ ಧರ್ಮಶಾಸ್ತ್ರಗಳ ನೆಲೆ ಏನಿದೆ ಅದು ಸಾಮಾನ್ಯ, ಎಕ್ಸೆಪ್ಷನ್ ಅಥವಾ ಅಪವಾದ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ತುಲಾಧಾರ ಒಬ್ಬ ವೈಶ್ಯ ವ್ಯಾಪಾರಿ. ಶಾಸ್ತ್ರಗಳು ಬ್ರಹ್ಮವಿದ್ಯೆಗೆ ಪ್ರತಿಬಂಧಕ ಅಂತ ಏನು ಹೇಳಿದೆ, ರಸವಿಕ್ರಯ, ಗಂಧ ವಿಕ್ರಯ, ಔಷಧಿ ವಿಕ್ರಯ, ವನಸ್ಪತಿ ವಿಕ್ರಯ, ಫಲ ವಿಕ್ರಯ, ಇವುಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದವನು 330 ಕಾಲ ತಪಸ್ಸಿನಲ್ಲಿಯೇ ರತನಾಗಿರುವ ಜಾಜಲಿಯನ್ನು ತಿದ್ದುತ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ನಮಗೆ ಇದನ್ನ ಇವರು ಗಮನಿಸುವಲ್ಲ. ಇವರು ಹೇಳಲಿಕ್ಕೆ ಸಂಕೋಚವೋ ಅಜ್ಞಾನವೋ ರೈಟಿಸ್ಟರಿಗೆ, ಟ್ರೆಡಿಷನಲಿಸ್ಟ್ಗಳಿಗೆ. ಲೆಫ್ಟಿಸ್ಟ್ಗಳಿಗಂತೂ ಬೇಕಾಗೇ ಇಲ್ಲ ಇದು, ಅವರು ಗಲಾಟೆ ಮಾಡ್ತಾರೆ. ಒಟ್ಟಾರೆ ಇಬ್ಬರೂ ಕೂಡ ವಿಪರೀತದ ತಿಳುವಳಿಕೆಯಲ್ಲಿ ಇದ್ದಾರೆ. ನಾನು ಯಾಕೆ ಇದನ್ನು ಮಧ್ಯ ಅಂತ, ನನ್ನ ಪಂಥವನ್ನ ಮಧ್ಯಮ ಪಂಥ ಅಂತ ಯಾಕೆ ಹೇಳ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಇದನ್ನ ನೀವೇನು ಹೇಳ್ತೀರಾ? ನೋಡಿ, ಅವನಿಗೆ ಅದೇ ಆಶ್ಚರ್ಯ ಜಾಜಲಿಗೆ. ಅಕಾರ್ಡಿಂಗ್ ಟು ಬುಕ್ ಯು ಆರ್ ನಾಟ್ ಎಲಿಜಿಬಲ್ ಟು ಡೂ ಅಟೋನ್ಮೆಂಟ್ ಆನ್ ಮೀ. ನನಗೆ ಉಪದೇಶ ಕೊಡ್ಲಿಕ್ಕೆ ನೀನು ಅರ್ಹನೇ ಅಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ಧರ್ಮ ಸೂಕ್ಷ್ಮ ನಿನಗೆ ಗೊತ್ತಿದೆ, ಅವನು ನಿನಗೆ ಹೇಳ್ತಾನೆ ಅಂತ. ಆಗಲಿ ಹೇಳಿ. ಏವ ಮುಕ್ತಸ್ತುಲಾಧಾರೋ ಬ್ರಾಹ್ಮಣೇನ ಯಶಸ್ವಿನ ಉವಾಚ ಧರ್ಮ ಸೂಕ್ಷ್ಮಾಣಿ ವೈಶ್ಯೋ ಧರ್ಮಾರ್ಥ ತತ್ವವಿತ್ ಜಾಜಲಿಂ ಕ್ಲಿಷ್ಟ ತಪಸಂ ಜ್ಞಾನತೃಪ್ತಸ್ತದಾ ನೃಪ. ನೋಡಿ, ತುಲಾಧಾರಣೆಗೆ ಇರುವ ಅಬ್ಜೆಕ್ಟಿವ್ ವಿಶೇಷಣಗಳೇನು ಅಂತ ನೋಡಿ. ಧರ್ಮಾರ್ಥ ತತ್ವವಿತ್, ಧರ್ಮದ ಮತ್ತು ಅರ್ಥದ ತತ್ವವನ್ನು ತಿಳಿದವ. ವೈಶ್ಯ, ಎಲ್ಲಕ್ಕೂ ಮಿಗಿಲಾಗಿ ಜ್ಞಾನ ತೃಪ್ತ, ಜ್ಞಾನದಿಂದ ತೃಪ್ತ.
ಆ ಜ್ಞಾನ ತೃಪ್ತಿ ಇದೆಯಲ್ಲ, ಆ ಕಂಟೆಂಟ್ಮೆಂಟ್ ಮೊದಲು ಬೇಕಾದದ್ದು ಅದೇ. ವೈರಾಗ್ಯದ ಸೂಚನೆಯೂ ಅದೇ, ತೃಪ್ತಿ. ನನಗೆ ಎಷ್ಟು ಬರ್ತಿದೆಯೋ ಅಷ್ಟು ಸಾಕು, ದೇವರು ಎಷ್ಟು ಕೊಡ್ತಾನೋ ಅಷ್ಟು, ಅದು ಹೆಂಗಿದ್ರು ನಾನು ಅನುಭವಿಸ್ತೇನೆ ಅಂತ ಅನ್ನೋದಿದೆಯಲ್ಲ, ದಟ್ಸ್ ಕಂಟೆಂಟ್ಮೆಂಟ್ ಅಂತ ಅನ್ನೋದೇನಿದೆ ಅದು ಜ್ಞಾನ ತೃಪ್ತ. ಆ ಜ್ಞಾನ ತೃಪ್ತನಾದವ ವೈಶ್ಯ ಧರ್ಮ ಸೂಕ್ಷ್ಮಗಳನ್ನು ಬ್ರಾಹ್ಮಣನಿಗೆ ಹೇಳಿದ. ಬ್ರಾಹ್ಮಣ ಎಂತವನು ಕ್ಲಿಷ್ಟ ತಪಸ್ಸಂ, ಕಠೋರವಾದ ತಪಸ್ಸನ್ನು ಮಾಡಿದವ. ಆಗಲೇ ನಾವು ನೋಡಿದೆವು ನಿನ್ನೆ, ತಿಂಗಳಾನುಗಟ್ಲೆ ಆ ಪಕ್ಷಿಗಳಿಗೆ ತೊಂದರೆ ಆಗಬಾರದು ಅಂತ ಪಕ್ಷಿ ತಲೆ ಮೇಲೆ ಗೂಡು ಕಟ್ಟಿಕೊಳ್ಳಿಕ್ಕೆ ಬಿಟ್ಟವನು. ಇಷ್ಟು ಕ್ಲಿಷ್ಟವಾದ ತಪಸ್ಸು ಜಾಜಲಿಯದ್ದು. ಅವನಿಗೆ ಉಪದೇಶ ಮಾಡ್ತಾ ಇರೋನು ಯಾರು ಅಂದ್ರೆ ಜ್ಞಾನತೃಪ್ತನಾದ ಜನರ ನಡುವೆ ಇರುವ ಒಬ್ಬ ವೈಶ್ಯ. ಇವನು ಎಲ್ಲೋ ಇದ್ದಾನೆ ಏಕಾಂತದಲ್ಲಿ, ಗ್ರೀಷ್ಮದಲ್ಲಿ ಪಂಚಾಗ್ನಿ ತಪಸ್ಸು ಮಾಡಿಕೊಂಡು, ಬೇಸಿಗೆ ಕಾಲದಲ್ಲಿ 4 ಕಡೆ ಬೆಂಕಿ ಕುಂಡವನ್ನು ಇಟ್ಟು ಮೇಲ್ಗಡೆ ಸೂರ್ಯನೆಂಬ ಬೆಂಕಿಗೆ ಎದೆಯೊಡ್ಡಿ ತಲೆ ಒಡ್ಡಿ ತಪಸ್ಸು ಮಾಡ್ತಾ ಇರೋನು. ವರ್ಷಾಸು ಮಳೆಗಾಲದಲ್ಲಿ ಮಳೆಗೆ ತಲೆ ಒಡ್ಡಿ ತಪಸ್ಸು ಮಾಡ್ತಾ ಇರೋನು. ಚಳಿಗಾಲದಲ್ಲಿ ಆಕಂಠ ಲಗ್ನ ಶಿಶಿರೆ, ಚಳಿಗಾಲದಲ್ಲಿ ಮರಗಟ್ಟುವ ಚಳಿಯಲ್ಲಿ ಕಂಠಲಗ್ನವಾಗಿ ನಿಂತುಕೊಂಡು ತಪಸ್ಸು ಮಾಡ್ತಾ ಇರುವಂತಹ ಬ್ರಾಹ್ಮಣನಿಗೆ ಊರಿನ ನಡುವೆ ಎಲ್ಲರಂತೆ ಇರುವ ಒಬ್ಬ ಗೃಹಸ್ಥ ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಜ್ಞಾನತೃಪ್ತ. ಆದ್ದರಿಂದ ಏನು ತುಲಾಧಾರ ವೇದಾಹಂ ಜಾಜಲೆ ಧರ್ಮಂ ಸರಹಸ್ಯಂ ಸನಾತನಂ ಸರ್ವಭೂತೇಷು ಮೈತ್ರತ್ವಂ ಪುರಾಣಂ ಯಂಜನಾ ವಿದುಹು. ಇದಕ್ಕೆ ನಿಮಗೆ ಒಂದು ಸಂಗತಿಯನ್ನು ಹೇಳಬೇಕು. ಇದೇ ರೀತಿಯ ಪ್ರಸಂಗ ಧರ್ಮವ್ಯಾಧನಲ್ಲಿ ಒಂದು ಬಂದಿತ್ತು. ವನಪರ್ವದಲ್ಲಿ ಧರ್ಮವ್ಯಾಧ ಅಂತ ತಂದೆ ತಾಯಿಗಳನ್ನು ತೊರೆದು ತಪಸ್ಸು ಮಾಡ್ತಾ, ಅಂದರೆ ಬೇಜವಾಬ್ದಾರಿಯನ್ನ ಇಟ್ಟುಕೊಂಡ ಒಬ್ಬ ಬ್ರಾಹ್ಮಣ ಧರ್ಮವ್ಯಾಧನ ಬಳಿ ಬಂದು ಕೇಳ್ತಾನೆ. ಅಲ್ಪ ತಪಸ್ಸಿನಲ್ಲಿ ಅಲ್ಪ ಸಿದ್ಧಿ ಅಂತ ಅನ್ನೋದು ಕೆಲವೊಂದೆಲ್ಲ ಇರುತ್ತೆ. ಅವನು ಅಲ್ಲಿಯೂ ಕೂಡ ಬ್ರಾಹ್ಮಣ ಆ ಹಕ್ಕಿ ಹಾರ್ಕೊಂಡು ಇವನ ಮೇಲೆ ಹಿಕ್ಕೆ ಹಾಕಿದಾಗ ಹಿಂಗೆ ಸಿಟ್ಟು ಮಾಡ್ಕೊಂಡು ನೋಡೋದು, ಭಗ್ ಅಂತ ಉರಿದೋಯ್ತದು ಹಕ್ಕಿ. ಇವನೇನು ಮಾಡಿದ, ಬಂದ, ಅವಳು ಬರೋದು ತಡ ಆಯಿತು. ಅವಳು ಗಂಡನ ಸೇವೆ ಮಾಡ್ತಾ ಇದ್ಲು, ಬರೋದು ತಡ ಆಯಿತು. ದುರು ನೋಡ್ದ. ಹಂಗೆಲ್ಲ ನೋಡ್ಬೇಡ, ನಾನು ಹಕ್ಕಿ ಅಲ್ಲ ಅಂದವಳು. ಯಾಕೆ ಅಂದ್ರೆ ವಿಧಿ ತನ್ನ ಪಾಲಿಗೆ ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ರೆ ಆ ಶಕ್ತಿ ಬರುತ್ತೆ. ಶಾಸ್ತ್ರ ನಿನಗೇನು ಕೊಟ್ಟಿದೆ ಆ ಕೆಲಸ ಮಾಡಿದ್ರೆ ಆ ಶಕ್ತಿ, ಆ ಒಳಗಡೆಯ ಶಕ್ತಿ ಉತ್ಕಟವಾಗಿ ಬರ್ತದೆ. ಆ ರೀತಿಯದ್ದೇ. ಆದರೆ ಅದಕ್ಕೊಂದು ಮಿತಿ ಇದೆ. ಆ ಮಿತಿಯನ್ನು ಅರಿಯದವರು ಜ್ಞಾನದ ಕಡೆ ಹೋಗಲ್ಲ. ಜ್ಞಾನ ಏನ್ರಿ, ಹೊರಗಡೆ ಶಕ್ತಿ ಸಾಕು. ಏನಾದ್ರು ಮಾಯ ಮಾಡ್ತೀರಾ, ಏನಾದ್ರು ಮಂತ್ರ ಮಾಡ್ತೀರಾ, ಹಕ್ಕಿ ಥರ ಹಾರೋಗ್ತೀರಾ, ನೀವು ಮಂತ್ರಾಖ್ಯತೆ ಕೊಟ್ಟು ಕೂಡಲೇ ಮಕ್ಕಳಾಗ್ಬಿಡತ್ತಾ, ನೀವು ಮಂತ್ರಾಖ್ಯತೆ ಕೊಟ್ಟು ಕೂಡಲೇ ಸಮೃದ್ಧಿ ಆಗ್ಬಿಡತ್ತಾ ಅಂತಾರೆ. ಅದೆಲ್ಲ ಅಲ್ಪ ಫಲ. ಅದು ದೊಡ್ಡ ಸಂಗತಿಯೇ ಅಲ್ಲ. ಅದು ನಿಮಗೆ ಇಲ್ಲಿ 1000 ಶಕ್ತಿ ಕಾಣಬಹುದು. ಆ ಎಲ್ಲ ಶಕ್ತಿಯೂ ಕೂಡ ಜ್ಞಾನದ ಮುಂದೆ ಸಮ ಅಲ್ಲ. ದೇವರು ನಮಗೆ ಕೊಟ್ಟಿರೋದು ಜ್ಞಾನಿಯಾಗುವಂತ, ಈ ಶರೀರ ಕೊಟ್ಟಿರೋದು ಜ್ಞಾನಕ್ಕೆ. ಈ ಸಣ್ಣ ಸಣ್ಣ ಪವಾಡಗಳೆಲ್ಲ ಮಾಡಿಬಿಡಿ, ಯಾರಿಗೂ ಕೂಡ ಸಿದ್ಧಿಸತ್ತೆ. ಬೇಕಾದಷ್ಟು ಜನ ಸೈಂಟ್ಗಳಿಲ್ವೇ, ಬೇಕಾದಷ್ಟು ಜನ ಬಾಬಾಗಳಿಲ್ವೇ, ಬೇಕಾದಷ್ಟು ಜನ ಮುಸಲ್ಮಾನ ಗುರುಗಳು ಛದ್ದರ ಹಾಕಿರ್ತಾರಲ್ಲ, ಅದು ಅಲ್ಲಿಗೆ ಹೋಗಿ ದರ್ಗಾಗೆ ಹೋಗಿ ಬೇಡ್ಕೊಂಡ್ಬಿಟ್ರೆ ಆಗ್ಬಿಡತ್ತೆ. ಏನು ಸರ್ವೋತ್ತಮರೇ ಅವರು? ಅವ್ರಿಗೆ ಅದೊಂದು ಮಿತಿ ಅಷ್ಟೇ. ದೈವ ಇರುತ್ತೆ, ಅದಕ್ಕೊಂದು ಮಿತಿ. ದೇವರು ನಮ್ಮನ್ನ ಇಲ್ಲಿ ಕಳಿಸಿರೋದು ಜ್ಞಾನಿ ಪ್ರಿಯತಮೋ ತೋಮೆ. ಈ ದೇಹ ಕೊಟ್ಟಿರೋದು
ಜ್ಞಾನಕ್ಕೆ ಅನುಕೂಲ ಆಗಲಿ ಅಂತ ಯೋಚನೆ ಮಾಡುವ ಶಕ್ತಿ ಇತ್ಯಾದಿಗಳೆಲ್ಲ ಜ್ಞಾನಕ್ಕೆ ಮುಂದುವರ್ಕೊಂಡು ಹೋಗ್ತಾ ಇರು. ಸಾಧನೆ ಅಂದರೆ ಜ್ಞಾನಪೂರ್ವಕವಾದ ಧ್ಯಾನ. ಆ ಶಾಸ್ತ್ರದ ಜ್ಞಾನದ ಇನ್ನೊಂದು ತುದಿ ಧ್ಯಾನ, ಧ್ಯಾನದ ಇನ್ನೊಂದು ತುದಿ ಶಾಸ್ತ್ರ. ಆ ಜ್ಞಾನ ನನಗೆ ಬಹಳ ಪ್ರಿಯ ಅಂತಾನೆ ದೇವರು. ಆದರೆ ಬರೇ ಧ್ಯಾನ ಏನ್ರಿ, ಫಲ ಸಿಗಬೇಕು, ಏನಾದರೂ ಭಮ್ ಅಂತಂದ ಕೂಡಲೇ ಏನಾರು ಆಗ್ಬಿಡ್ಬೇಕು. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂಥದ್ದನ್ನು. ಆದರೆ ಮಹಾಭಾರತಾದಿ ಶಾಸ್ತ್ರಗಳು ಅದು ಬೇಡ ಮಾರಾಯರೆ ಅಂತ ಹೇಳ್ತಾ ಇದೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರಿ, ಆದರೆ ಜ್ಞಾನದ ಕಡೆ ಲಕ್ಷ್ಯ ಇರಲಿ. ಬದುಕು ಸಾಯುವ ತನಕ ಜ್ಞಾನದಲ್ಲಿ ಧ್ಯಾನದಲ್ಲಿ ರತರಾಗಿ ಅಂತ ಮಹಾಭಾರತಾದಿ ಶಾಸ್ತ್ರಗಳು. ಸಿಕ್ಕ ಸಣ್ಣ ಪುಟ್ಟ ಇದನ್ನು ಇಟ್ಟುಕೊಂಡು ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂತ ಅನ್ನೋದು ನಾವು. ಅದರಿಂದ ಆದರೆ ಧರ್ಮವ್ಯಾಧನ ಮಾತಿಗೂ ಕೂಡ ಅನೇಕ ಮಿತಿಗಳುಂಟು, ಲಿಮಿಟೇಷನ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಧರ್ಮವ್ಯಾಧನಿಗೆ ಅವನು ಮಾಡ್ತಾ ಇರೋದೇ ಹೆಚ್ಚು ದೊಡ್ಡದಾಗಿ, ಅವನ ಪ್ರೊಫೆಷನ್ನನ್ನೇ ಹೆಚ್ಚು ದೊಡ್ಡದಾಗಿ ಹೇಳ್ತಾನೆ. ಅವನ ಪ್ರೊಫೆಷನ್ನು ಕಟುಕನಾಗಿ ಮಾಂಸ ಕಡಿತಾ ಇದ್ದದ್ದು, ಅದನ್ನು ವೈಭವೀಕರಿಸಿ ಹೇಳಿಬಿಡ್ತಾನೆ. ಅದರಿಂದಾಗಿ ಈ ತರಹದ ಸಿದ್ಧಿ ಪಡೆದವರಲ್ಲಿ ಕೆಲವೊಂದನ್ನು ಒತ್ತಿ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಯಾವ ಸ್ಪಿರಿಟ್ಟಲ್ಲಿ ಅದನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರದು ಅನ್ನುವ ವಿವೇಕ ನಮ್ಮಲ್ಲಿರಬೇಕು. ಮೂಲ ಶಾಸ್ತ್ರದ ಮಾತಿಗೆ ಅದನ್ನು ಜೋಡಿಸಿಕೊಳ್ಳಬೇಕು. ಹಾಗೆ ಗಂಭೀರ ಆಯ್ತಲ್ಲ ವಿಚಾರ. ಒಂದು ತಮಾಷೆ ಹೇಳ ನಿಮಗೆ. ನಮ್ಮನೆಗೆ ಒಬ್ಬರು ಯೋಗಿಗಳು ಅಂತ ಅಂದ್ಕೊಂಡವರು ಬಂದಿದ್ರು. ನಮ್ಮ ಅಟ್ಟಹಾಸಾಸುರ ಪ್ರಮೋದ ಇದ್ದಾನಲ್ಲ, ಅವನ ಹತ್ರ ಬಂದು, ನೀವು ಆಚಾರ ಹತ್ರ ಎಲ್ಲ ಹೋಗ್ಬೇಡಿ, ಅವ್ರಿಗೇನು ಶಕ್ತಿ ಇಲ್ಲ, ನಾನು ನಿನಗೆ ಸಕಲ ಶಕ್ತಿಯನ್ನು ಧಾರೆ ಎರಿತೇನೆ, ನನ್ನ ಹತ್ರ ಬಂದ್ಬಿಡು. ಅದಕ್ಕೆ ಇವನು, ಇಲ್ಲ ನಿಮ್ಮ ಶಕ್ತಿಯನ್ನ ನಮ್ಗೆ ತಗೊಳ್ಳೋ ಸಾಮರ್ಥ್ಯ ಇಲ್ಲ, ನಮ್ಗೆ ಆಚಾರ ಸಾಕು ಅಂತ ಹೇಳಿದ. ಹಾಗೆ ಈ ಶಕ್ತಿಯ ಹಿಂದೆ ಓಡೋದಿದೆಯಲ್ಲ, ಅದು ತೀರಾ ಬಾಲಿಶ, ಅಸಂಗತ ಕೂಡ. ಆ ಶಕ್ತಿ ಬರಲಿ ಬಿಡ್ಲಿ, ಬಂದ ಶಕ್ತಿಯನ್ನು ಬಿಡು ಅಂತಾರ ಅವರು. ಅಂತರಾಯಾನ್ ವದಂತೆ ತಾನಂತಾನೆ ಕೃಷ್ಣ. ಆ ತರಹದ ಶಕ್ತಿಯ ಹಿಂದೆ ಎಲ್ಲ ಬೀಳ್ಬೇಡ ನೀನು. ಅದೆಲ್ಲ ಅಡ್ಡಿನೋ ಸಾಧನೆಗೆ, ಜ್ಞಾನಕ್ಕೆ ಅಡ್ಡಿನೋ, ಬಿಟ್ಟು ಬಿಡು ಅಂತ ಹೇಳ್ತಾರೆ. ಅದನ್ನ ತೋರಿಸಿದ ಋಷಭನಾಮಕ ಪರಮಾತ್ಮ ಪಂಚಮ ಸ್ಕಂಧದಲ್ಲಿ ತಿರಸ್ಕೃತ ಅಷ್ಟಸಿದ್ಧಿ ಅಂತ. ಬೇಡ ನನಗೆ ಅದು ಅಷ್ಟಸಿದ್ಧಿ ಬೇಡ 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 ಅಂತ ಹೇಳ್ತಾನೆ. ಹೀಗಾಗಿ ನಮಗೆ ಶಾಸ್ತ್ರದಲ್ಲಿ ಇರಬೇಕು. ಯಾರೋ ಒಬ್ಬರನ್ನು ನೋಡಿ ಅನುಕರಿಸ್ಲಿಕ್ಕೆ ಹೋಗಬಾರದು. ಅವರು ಹಾಗಿದ್ರೂ ಕೂಡ ನಾವು ಶಾಸ್ತ್ರಕ್ಕೆ ಅನುಗುಣವಾಗಿ ಅವರ ಮಾತನ್ನು ತೆಗೆದುಕೊಂಡು ಜಾಗ್ರತೆಯಿಂದ ಸಾಗಬೇಕು. ಆ ಎಚ್ಚರ ಜಾಗರೂಕೈರ್ಭಾವ್ಯಂ. ಅದರಿಂದಾಗಿ ತುಲಾಧಾರಣ ಮಾತನ್ನ ಹೇಗೆ ತಗೊಳ್ಬೇಕು ಹಂಗೆ ತಗೊಳ್ಳಿ. ಹಾಗಾದ್ರೆ ನಾಳೆ ನಾವು ವ್ಯಾಪಾರ ಮಾಡ್ತೇವೆ ಅಂತ ಹೋಗಬಾರದು ಅಂತ ತಾತ್ಪರ್ಯ. ನಮಗೆ ಯಾವುದು ಅಪ್ಲೈ ಆಗತ್ತೆ ಅದನ್ನು ತಗೊಳ್ಬೇಕು. ಅವ್ರು ಮಾಡ್ತಾ ಇರೋದನ್ನೆಲ್ಲ ಮಾಡ್ಲಿಕ್ಕೆ ಹೊಟ್ಟೋಗ್ಬಿಡ್ಬಾರ್ದು. ಈ ಎಚ್ಚರದಲ್ಲಿ ನಾವು ಇದನ್ನು ನೋಡಬೇಕು. ಜಾಗಲೇ ನನಗೆ ಧರ್ಮದ ರಹಸ್ಯ ಗೊತ್ತು. ಎಲ್ಲ ಜೀವರಲ್ಲಿ ಪ್ರೀತಿ ಇರಬೇಕು. ಅದ್ರೋಹೇಣೈವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ. ಒಂದೋ ದ್ರೋಹವನ್ನೇ ಮಾಡಬಾರದು, ಅದಾಗಲ್ಲ. ಅಟ್ಲೀಸ್ಟ್ ಅಲ್ಪದ್ರೋಹ ಆದರೂ ಇರಬೇಕು. ದ್ರೋಹ ಮಾಡಬೇಕು, ಅಲ್ಪದ್ರೋಹ. ಯಾಕೆಂದ್ರೆ ನಾವು ಮಾಡಿದಾಗ ಹಿಂಸೆ ಆಗದೆ ಇರುತ್ತಾ? ಹಾಗೆ ಆಗತ್ತೆ. ಏನು ಹಿಂಸೆ ಮಾಡಲ್ಲ ಅಂತಂದ್ರೂ ಹಾಗೆ ಆಗತ್ತೆ. ಅಲ್ಪ ಹಿಂಸೆ ನಮ್ಮ ಗುರಿ ಆಗಬೇಕು ಫಸ್ಟ್. ಯಾ ವೃತ್ತಿಸ್ಥ ಪರೋ ಧರ್ಮ
ಏನ ಜೀವಾಮಿ ಜಾಜಲೇ ಯಾ ವೃತ್ತಿ ಸಾ ಪರೋಧರ್ಮ. ಏನು ನನ್ನ ಬದುಕುವ ಶೈಲಿ ಇದೆ ಅದೇ ಧರ್ಮ. ಯಾಕೆ ಅಂದರೆ ನಾನು ನನ್ನ ವೃತ್ತಿಯನ್ನ ದ್ರೋಹ ಆಗತ್ತೆ ಅಂತ ಒಪ್ಪಿಕೊಂಡು ಅಲ್ಪದ್ರೋಹ ಮಾಡೋದರಲ್ಲಿ ಇದ್ದೇನೆ. ಇದು ಬೇಕಾಗಿರೋದು. ಕೃಷ್ಣನ ಮಾತಿಗೆ ಮತ್ತೆ ಬನ್ನಿ. ಸರ್ವಾರಂಭಾ ಹಿದೋಚೇಣ ಧೂಮೇನಾಗ್ನಿರಿವಾವೃತಾ. ಜಗತ್ತಿನ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಲೈಫ್ ಸ್ಟೈಲಿನಲ್ಲಿಯೂ ದೋಷ ಅನ್ನೋದು ಕೂಡ್ಕೊಂಡಿರುತ್ತೆ. ಯಾವ ಲೈಫ್ ಸ್ಟೈಲಿನಲ್ಲಿ ದೋಷ ಇರಲ್ಲ? ಪ್ರತಿಯೊಬ್ಬರ ಲೈಫ್ ಸ್ಟೈಲಿನಲ್ಲಿ ದೋಷ ಇರುತ್ತೆ. ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡೋದರಲ್ಲಿ ಆಸಕ್ತಿ ವಹಿಸಬೇಕು. ಜ್ಞಾನಪೂರ್ವಕವಾಗಿ ಮಾಡಬೇಕು, ಅದನ್ನು ಬಿಟ್ಬಿಡ್ಲಿಕ್ಕಾಗಲ್ಲ. ಸೊ ಯಾವುದೇ ಬಾಳು, ಯಾವುದೇ ಲೈಫ್ ಸ್ಟೈಲು ದೋಷದಿಂದಲೇ ಕೂಡಿರುತ್ತೆ. ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೆ 10 ಸಮಸ್ಯೆಗಳು ಆ ಕೆಲಸದ ಜೊತೆಗಿರುತ್ತೆ. ಆ ಕೆಲಸದಿಂದ ಇನ್ನೇನೇನೇನೇನೋ. ಅದರಿಂದ ಅಲ್ಪದ್ರೋಹ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕು. ಪರಚ್ಛಿನ್ನೈ ಕಾಷ್ಠತೃಣೈ ಮಮೇದಂ ಶರಣಂ ಕೃತಂ ಅಲಾತಂ ಪದ್ಮಕಂ ತುಂಗಂ ಗಂಧನಶ್ಚೋಚ್ಚಾವಚಾನಪಿ ರಸಾಂಶ್ಚತಾನ್ಸ್ತಾನ್ ವಿಪ್ರರ್ಚೆ ಮಧ್ಯವರ್ಜಮಹಂ ಬಹೂನ್ ಕ್ರೀತ್ವಾ ತು ಪ್ರತಿವಿಕ್ರೀಣೆ ಪರಹಸ್ತಾದ ಮಾಯಯಾ. ನಾನು ಬಿದ್ದ ಮರದಿಂದ ಮನೆ ಕಟ್ಟಿಕೊಂಡಿದ್ದೇನೆ. ಕತ್ತರಿಸಿ ಹೋದ ತೃಣವನ್ನು ನನ್ನ ಮನೆಗೆ ಬೆಳೆಸಿದ್ದೇನೆ. ಪ್ರಾಣಿಜನ್ಯವಲ್ಲದ ಗಂಧಗಳನ್ನು ಮಾರ್ತಾ ಇದ್ದೇನೆ. ಕಸ್ತೂರಿ, ಕೆಲವೊಬ್ರು ಹೇಳ್ತಾರೆ ಕಸ್ತೂರಿ ಮೃಗದ ಇದನ್ನ ಕಸ್ತೂರಿಯನ್ನು ತೆಗೆದ್ರೆ ಬದುಕತ್ತೆ ಅಂತ. ಕೆಲವೊಂದು ಪ್ರಾಣಿಗಳದ್ದು ಪುನಗಬೇಕು ಅವೆಲ್ಲ ಪುನಗನ್ ಬಿಡತ್ತೆ ಅಂತ ಕೆಲವರು ಹೇಳ್ತಾರೆ. ನಾನು ಪುನಗಬೇಕು ನೋಡಿಲ್ಲ. ಇಲ್ಲ ಇಲ್ಲ ಅದನ್ನು ಕತ್ತರಿಸಿದ್ರೆ ಅದು ಸಾಯತ್ತೆ ಅಂತ ಕೆಲವರು ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ಈ ಗಂಧದ್ರವ್ಯ, ಯಾವ ಗಂಧದ್ರವ್ಯವನ್ನ ಇಟ್ಟುಕೊಂಡ್ರೆ ಪ್ರಾಣಿಗಳು ಸಾಯೋದಿಲ್ವೋ, ವೃಕ್ಷಜನ್ಯವಾಗಿರುತ್ತೋ, ಕೆಳಗಡೆ ಬಿದ್ದಿರುತ್ತೋ ಅಂತಹ ಗಂಧಗಳನ್ನು ಇಟ್ಕೊಳ್ತಾ ಇದ್ದೇನೆ. ರಸಾನಶ್ಚ ಸುಬಹೂನ್ ವಿಪ್ರರ್ಚೆ ಮಧ್ಯವರ್ಜಮಹಂ ಬಹೂನ್. ರಸಾನಸ್ತಾನಸ್ತಾನ ಎಲ್ಲ ರಸಗಳನ್ನು ಮಾರ್ತೇನೆ. ಮಧ್ಯವರ್ಜಂ ಮದ್ಯಗಳನ್ನು ಬಿಡ್ತೇನೆ. ಕಾರಣ ಏನು ಅಂದ್ರೆ ಮದ್ಯ ಅನ್ನೋದು ಅಜ್ಞಾನವನ್ನ ಜಾಸ್ತಿ ಮಾಡುತ್ತೆ. ಅದು ಸಮಸ್ಯೆ ಯಾವತ್ತೂ ಪರಿಹಾರ ಆಗಲ್ಲ. ಸಮಸ್ಯೆ ಬಂದ್ರೆ ಕುಡಿದು ಬಿಡ್ತೀವಿ ಅಂತ. ಅದು ಯಾಕೆ ಫಿಲ್ಮ್ ತೋರಿಸಿದ್ದಾರೆ. ಮದ್ಯ ಕುಡಿದು ಬಿಡ್ಬೇಕು. ಏನಾದ್ರು ಲವ್ ಫೇಲ್ಯೂರ್ ಆಯಿತು ಅಂತಂದ್ರೆ ಕುಡಿಯೋದೆ ಅಲ್ಲ. ಇದು ನಾನು ಹೇಳ್ತಾ ಇರೋದು. ಹೈದರಾಬಾದಲ್ಲಿ ಒಬ್ಬ ಹುಡುಗನ ನಾನು ನೋಡಿದ್ದೇನೆ. ಅವನಿಗೆ ಲವ್ ಫೇಲ್ಯೂರ್ ಆಯಿತು ಅಂತ ಹೇಳಿ ಕುಡಿತಾ ಕೂತಿದ್ದ. ಯಾಕಪ್ಪ ಕುಡಿತಾ ಇದೆ? ಫಿಲ್ಮಲ್ಲಿ ತೋರಿಸ್ತಾ ಇದ್ದಾರಲ್ಲ ಅಂತ. ಅಲ್ಲಪ್ಪ, ಸಮಸ್ಯೆ ಪರಿಹಾರ ಆಗತ್ತಾ ಅದು ಗೊತ್ತಿಲ್ಲ, ಅಲ್ಲಿ ತೋರಿಸ್ತಾ ಇದ್ದಾರಲ್ಲ. ಹೀಗಿದ್ದಾರೆ ಜನ. ಅದು ಯೋಚನೆಯೇ ಮಾಡಿರಲ್ಲ. ನಿಮಗೆ ಅಜ್ಞಾನ ಬಂದು ನಿದ್ರೆ ಬಂದು ಪೋಸ್ಟ್ಪೋನ್ ಆಗತ್ತೆ ವಿನಃ ಅದು ಸಮಸ್ಯೆ ಪರಿಹಾರ ಆಗಲ್ಲ. ಹಾಗೇನಾರಾದ್ರೆ ಹೇಳಿ, ನಾವು ಕುಡಿತೀವಿ. ಆಗಲ್ವೇ? ಅಜ್ಞಾನ ಇರುತ್ತಷ್ಟೆ. ಮತ್ತೆ ಅದು ಮತ್ತೆ ಇಳಿದು ಕೂಡಲೇ ಸಂಯಂತ ಆ ದೋಷಗಳು ಮತ್ತೆ ಇನ್ನಷ್ಟು ತೀವ್ರವಾಗಿ ನಮ್ಮನ್ನು ಹೊಕ್ಕಿಕೊಳ್ಳುತ್ತೆ. ಅದರಿಂದಾಗಿ ಅವನು ಹೇಳ್ತಾನೆ, ಮದ್ಯವನ್ನು ನಾನು ಮಾರಲ್ಲ. ಆಮೇಲೆ ಸರ್ವೇತ ಕ್ರೀತ್ವಾತು ಪ್ರತಿವಿಕ್ರೀಣೆ ಪರಹಸ್ತಾದ ಮಾಯಯಾ. ಕ್ರೀತ್ವಾತು ಪ್ರತಿವಿಕ್ರೀಣೆ. ಆಮೇಲೆ ನಾನು ಕೂಡ ಬೇರೆ ಕಡೆಯಿಂದ ಖರೀದಿಸಿ ಅಲ್ಪವಾದ ಬೆಲೆಗೆ ಮಾರ್ತೇನೆ. ಪ್ರತಿವಿಕ್ರೀಣೆ ಅನ್ನೋದರಲ್ಲಿ ಆ ಧ್ವನಿ ಇದೆ. ಸರ್ವೇ ಶಾಮ್ಯಸ್ತು ನಿತ್ಯಂ ಸರ್ವೇ ಚಾಂಚ ಹಿತೇ ರತಃ
ಕರ್ಮಣ ಮನತಾ ವಾಚ ಸಧರ್ಮಂ ವೇದ ಜಾಜಲೇ. ಒಬ್ರು ಕೆಟ್ಟದಾಗಬೇಕು ಅಂತ ನಾನು ಬಯಸಲಿಲ್ಲ, ಎಲ್ಲರಿಗೂ ಹಿತ ಆಗಬೇಕು ಅಂತ ಬಯಸಿದವನು. ಅದರಿಂದ ನಾನು ಧರ್ಮವನ್ನು ತಿಳಿದಿದ್ದೇನೆ. ನೀನು ಕೇಳಿದೆಯಲ್ಲ, ಧರ್ಮಶಾಸ್ತ್ರದ ಪ್ರಕಾರ ಅಕಾರ್ಡಿಂಗ್ ಟು ಬುಕ್ ಯು ಆರ್ ನಾಟ್ ಎಲಿಜಿಬಲ್ ಟು ಸ್ಪೀಕ್ ಅಬೌಟ್ ಧರ್ಮ. ಹೌದು, ಅಕಾರ್ಡಿಂಗ್ ಟು ಬುಕ್ಸ್. ಆದರೆ ಅದೇ ಗ್ರಂಥಗಳಲ್ಲಿ ಈ ತರಹ ಹೇಳಿದ್ದಾರೆ. ಏನು? ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ. ಅದರಿಂದಾಗಿ ನನಗೆ ಧರ್ಮ ಗೊತ್ತಿದೆ. ನೀನು ಕೇಳಿದೆಯಲ್ಲ, ಇದು ಉತ್ತರ. ನಾಹಂ ಪರೇತಾಂ ಕರ್ಮಾಣಿ ಪ್ರಶಂಸಾಮಿ ಶಪಾಮಿ ವಾ ಆಕಾಶಸ್ಯೇವ ಲೋಕಸ್ಯ ಜಾಜಲೆ ಪಶ್ಯ ಚಿತ್ರತಾಂ. ಆಮೇಲೆ ಯಾವ ಕರ್ಮವನ್ನು ನಾನು ಹೊಗಳೋದಿಲ್ಲ. ನಾಹಂ ಪರೇತಾಂ ಕರ್ಮಾಣಿ ಪ್ರಶಂಸಾಮಿ ಶಪಾಮಿವ, ಬೈಯೋದಿಲ್ಲ. ಅಯ್ಯೋ ಹಾಳಾಗೋಗ್ಲಿ ಅಂತ ಹೇಳಿ ಬೈಯೋದಿಲ್ಲ. ಆ ಸಮಸ್ಥಿತಿಯಲ್ಲಿ ಇಟ್ಕೊಂಡಿದ್ದೇನೆ ಮನಸ್ಸನ್ನ. ಅದರಿಂದಾಗಿ ನನಗೆ ಧರ್ಮ ಗೊತ್ತಿದೆ. ಧರ್ಮ ಯಾರಿಗೆ ತಿಳಿಯುತ್ತೆ ಅಂತಂದ್ರೆ ಅವರಿಗೆ. ಆಕಾಶಸ್ಯೇವ ಲೋಕಸ್ಯ, ಲೋಕದ ಮೇಲೆ ಆಕಾಶ ಇರುತ್ತೆ. ಆ ಆಕಾಶದಲ್ಲಿ ಏನೆಲ್ಲ ಕ್ರಿಯೆ ನಡೆಯುತ್ತೆ, ಆದರೆ ಆಕಾಶಕ್ಕೆ ಯಾವುದರ ಕನೆಕ್ಷನ್ನೂ ಇರಲ್ಲ. ಮಾನಸಿಕವಾಗಿ ನಾನು ಹಾಗಿದ್ದೇನೆ. ನಾನು ವೃದ್ಧೇ ವಿರುದ್ಧೇವಾ ನ ದ್ವೇಷ್ಮಿ ನ ಚ ಕಾಮಯೇ ಸಮೋಸ್ಮಿ ಸರ್ವಭೂತೇಷು ಜಾಜಲೆ ಪಶ್ಚಿಮೇ ವ್ರತಂ. ಏನು ವ್ರತ ಮಾಡ್ತಾ ಇಷ್ಟಿದ್ದಾನೆ ಅಂತ. ನಾನು ವೃದ್ಧೆ, ಯಾರಿಗೂ ಒತ್ತಾಯ ಮಾಡೋಲ್ಲ. ವಿರುದ್ಧೇವ, ಯಾವುದನ್ನು ವಿರೋಧಿಸಲ್ಲ. ನೀವು ಹೇಗೆ ಮಾಡ್ತೀರಾ ಆಯ್ತು ಮಾಡಿ ಹೇಳಬಹುದು, ಆದರೆ ಇದೇ ಆಗಬೇಕು ಅಂತ ಹೇಳಿ ನಾನು ವಿರೋಧಿಸೋಲ್ಲ. ನದ್ವೇಷ್ಮಿ, ಯಾರನ್ನೂ ದ್ವೇಷ ಮಾಡೋದಿಲ್ಲ. ನಚ ಕಾಮಯೇ, ಉತ್ಕಟವಾಗಿ ಯಾವುದನ್ನು ಬಯಸೋದಿಲ್ಲ. ಇದು ನನ್ನ ವ್ರತ. ಸಮೋಸ್ಮಿ ಸರ್ವಭೂತೇಷು, ಯಾರ್ಯಾರು ಹೇಗಿದ್ದಾರೋ ಅವರವ್ರನ್ನ ಹಾಗೆ ಸ್ವೀಕರಿಸ್ತೇನೆ ಅಂತನ್ನೋದು ನನ್ನ ವ್ರತ. ಅವರು ಹಾಗೆ ಹಾಕಿದ್ದಾರೆ ಅಂತ ಬಯೋದಿಲ್ಲ, ಇವರು ಹಾಗೆ ಹಾಕಿಲ್ಲ ಅಂತ ಹೇಳಿ ನಿಂದಿಸೋದಿಲ್ಲ. ಎರಡೂ ಮಾಡೋಲ್ಲ. ಹೀಗಿದ್ದರೆ ಈ ವ್ರತ ಇತ್ತು. ಇದು ವ್ರತ. ಈ ವ್ರತ ಇತ್ತು ಅಂತಂದ್ರೆ ಜೀವನದಲ್ಲಿ ಸೂಕ್ಷ್ಮ ಸಂಗತಿಗಳನ್ನು ತಿಳಿಯಬಲ್ಲ. ಗೊತ್ತಾಯ್ತಾ? ಯಾವ ವ್ರತ ಮಾಡಿದರೆ ಜ್ಞಾನ ಬರುತ್ತೆ, ಹೀಗಿರಿ ಅಂತಾರೆ. ಇದು ಧರ್ಮ ಅಂತಾರೆ. ನಮ್ಮ ಕ್ರಿಯೆಗಳು, ಉಳಿದ ಕ್ರಿಯೆಗಳು ಇದಕ್ಕನುಗುಣವಾಗಿರಬೇಕು. ತುಲಾಮೇ ಸರ್ವಭೂತೇಷು ಸಮಾತಿಷ್ಠತಿ ಜಾಜಲೆ ಇಷ್ಟಾನಿಷ್ಟ ವಿಯುಕ್ತಶ್ಚ ಪ್ರಿಯದ್ವೇತ ವಿವರ್ಜಿತಃ. ನನಗೆ ನನ್ನ ತಕ್ಕಡಿಯನ್ನು ಯಾವಾಗಲೂ ಜೊತೆಗಿಟ್ಕೊಂಡಿರ್ತೇನೆ. ತಕ್ಕಡಿಯೇ ನನ್ನ ಮಾಡೆಲ್, ಪ್ರತಿದಿನದ ಪಾಠ ಅದು. ಹೀಗಿರಬೇಕು ಅಂತ ಸಮವಾಗಿ ಇರುತ್ತೆ ಅದು. ಹಾಗೆ ನಾನು ಇರಬೇಕು ಅಂತ ಇಷ್ಟದ ಕಡೆಗೂ ಹೆಚ್ಚು ವಾಲೋದಿಲ್ಲ, ಅನಿಷ್ಟದ ಕಡೆಗೂ ಹೆಚ್ಚು ವಾಲೋಲ್ಲ. ಪ್ರಿಯದ ಭಾರ ನಾನು ಹಾಕ್ಕೊಳ್ಳೋಲ್ಲ, ದ್ವೇಷದ ಭಾರವನ್ನೂ ಹಾಕಿಕೊಳ್ಳೋಲ್ಲ. ಇತಿ ಮಾಂ ತ್ವಂ ವಿಜಾನೀಹಿ ಸರ್ವಲೋಕಸ್ಯ ಜಾಜಲೆ ಸಮೋ ಮತಿಮತಾಂ ಶ್ರೇಷ್ಠ ಸಮಲೋಷ್ಟಾಶ್ಮಕಾಂಚನಃ. ಅದಕ್ಕೆ ನನ್ನನ್ನು ಎಲ್ಲರೂ ಯಾವಾಗಲೂ ತಕ್ಕಡಿ ಮುಂದೆ ಇಟ್ಕೊಂಡಿರ್ತೇನೆ. ಇದು ಮರಿಬಾರದು ಈ ಪಾಠ ನನಗೆ ಅಂತ. ಅದು ಇವಂದು ಇದೋ, ನಿಮ್ಮ ಹತ್ರ ಯಾವ್ಯಾವ ವಸ್ತು ಇದೆಯೋ ಅದರಿಂದ ಏನೇನು ಪಾಠ ಕಲಿತೀರೋ ಅದು ನಿಮ್ಮದು. ಹಾಗಾದ್ರೆ ನಾಳೆಯಿಂದ ನಾವು ಒಂದು ತಕ್ಕಡಿ ನೇತಾಕೋತೀವಿ ಅಂತಲ್ಲ. ತಟಸ್ಥವಾಗಿರ್ಬೇಕು. ಸಾಧ್ಯವಿದ್ದಷ್ಟು ತಟಸ್ಥವಾಗಿರಲಿಕ್ಕೆ ಬಯಸಬೇಕು. ತಕ್ಕಡಿಯಲ್ಲಿಯೂ ಆಚೀಚೆ ಆಗೋದುಂಟು, ಆದರೆ ಸಹಜವಾಗಿ ಅದರ ನಡೆ ನಮಗೆ ಅದನ್ನು ಕಲಿಬೇಕು ಅಂತ ಇದೆ. ಈ ಅವಧೂತ ಇದ್ದಾನಲ್ಲ, ಅವಧೂತ ನಾನು 24 ಊರುಗಳಿಂದ ಪಾಠ ಕಲಿತೆ ಅಂತ.
ಜಗತ್ತಿನ 1000 ಪದಾರ್ಥಗಳಿಂದ 1000 ಪಾಠ ಕಲಿಬಹುದು. ಅದರ ಒಳ್ಳೆ ಒಳಿತೇನು ಕೆಡಕೇನು ಅಂತ ಕಲಿತಾ ಹೋಗಬಹುದು. ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ನಂದ್ಯಾಕೆ ಭಾಗವತದಲ್ಲಿ ಬರಲಿಲ್ಲ ಅಥವಾ ನಂದು ಸೇರಿಸ್ತೀನಿ ಅಂದ್ರೆ, ನೀವು ಆ ಎತ್ತರಕ್ಕೆ ಬೆಳೆದ್ರೆ ವೇದವ್ಯಾಸರು ಯಾಕ್ರಿ ಸೇರಿಸಲ್ಲ? ನಾನು ಯಾವುದೋ ಒಂದು ವಸ್ತು ಇಟ್ಕೊಳ್ತೇನೆ, ಆ ವಸ್ತು ನನ್ನ ಜೀವನದ ಸಮಗ್ರ ನೀತಿಯನ್ನು ರೂಪಿಸುತ್ತೆ ಅಂತ ನೀವು ಇಟ್ಟುಕೊಂಡು ನೀವು ಯಶಸ್ವಿ ಆದರೆ ಮುಂದೆ ಪುರಾಣ ಬರ್ಬೇಕಾದ್ರೆ ನಿಮ್ಮ ಹೆಸರು ಯಾಕೆ ಬರಲ್ಲ? ಅದರಿಂದ ನೋಡಿ, ಇತಿ ಮಾಂ ತ್ವಂ ವಿಜಾನೀಹಿ ಸರ್ವಲೋಕಸ್ಯ ಜಾಜಲೇ. ನನ್ನ ಅವನಿಗೆ ಧ್ವಜ ಅಂತ ಒಂದಿದ್ದಿದ್ರೆ ತಕ್ಕಡಿ ಇಟ್ಕೊಳ್ತಾ ಇದ್ನೋ ಏನೋ. ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಧ್ವಜ ಇರುತ್ತೆ. ಮತ್ತೆ ಧ್ವಜ ಅನ್ನೋದೇನಿದೆ ಅದು ನಮ್ಮ ಆಶಯವನ್ನು ಹೊರಗಡೆ ಇಡುವಂಥದ್ದು. ನಮ್ಮ ಆಶಯವನ್ನು ಹೊರಗಡೆ ಇಡು. ಲೋಗೋ ಯಾಕೆ? ನಮ್ಮ ಪ್ರವೃತ್ತಿ, ನಮ್ಮ ನಡೆ, ನಮ್ಮ ಮನೋಭಾವ, ನಮ್ಮ ಜೀವನದ ಗುರಿ, ಇದನ್ನ ಇಡ್ಲಿಕ್ಕೆ ಲೋಗೋ ಇರೋದು. ಮೊದಲು ಧ್ವಜ ಇರ್ತಾ ಇತ್ತು. ಪತಾಕೆ ಅನ್ನೋದು ಸಂಭ್ರಮ ಸೂಚಕ. ಪತಾಕೆ ಅಂತ ಹೇಳಿದ್ರೆ ನೀವು 5 ಸ್ಟಾರ್ ಹೋಟೆಲ್ಗಳಲ್ಲಿ ಮತ್ತೆ ಕೆಲವೊಂದು ಪೆಟ್ರೋಲ್ ಪಂಪ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ ತರತರದ ಬಣ್ಣಗಳ, ಬಟ್ ಅಲ್ಲೇನು ಇರಲ್ಲ, ಅದು ಅಷ್ಟೆ. ಅದರಿಂದಾಗಿ ನನ್ನ ಜೀವನದ ಧರ್ಮವನ್ನು, ನನ್ನ ಜೀವನದ ಗುರಿಯನ್ನು, ನನ್ನ ಜೀವನದ ನಡೆಯನ್ನು ರೂಪಿಸುವಂಥದ್ದು ಇದು. ಯಾವುದು? ತಕ್ಕಡಿ. ಬಹಳ ಸೊಗಸಾದ ಸಂಗತಿ. ಯಥಾಂಧ ಬಧಿರೋನ್ಮತ್ತ ಉಚ್ಛ್ವಾಸ ಪರಮಾಸ್ತದ ದೈವೇನ ಪಿಹಿತದ್ವಾರಾ ಸೋಪಮಾ ಪಶ್ಯತೋ ಮಮ. ನನಗೆ ಕುರುಡರು, ಹುಚ್ಚರು ಇವರೆಲ್ಲ ಇದ್ದಾರೆ, ಉಸಿರಾಡ್ತಾ ಇದ್ದಾರೆ. ಇವರಿಗೆ ಸೈಟು ಇರಲ್ಲ, ವಿಷನ್ನೂ ಇರಲ್ಲ. ಆ ರೀತಿ ಸೈಟ್ ಇರುವವರು ಅಂದರೆ ಕಣ್ಣಿನ ದೃಷ್ಟಿ ಇರುವವರು, ವಿಷನ್ ಇಲ್ಲದೆ ಇರೋರು ಇಬ್ರು ಸಮ ಅಂತ ಅನ್ಸುತ್ತೆ. ಯಥಾ ವೃದ್ಧಾತುರಕೃಶಾಃ ನಿಸ್ಪೃಹಾ ವಿಷಯಾನ್ ಪ್ರತಿ ಯಥಾ ತಥಾ ಕಾಮಾರ್ಥ ಭೋಗೇಚು ಮಮಾಪಿ ವಿಗತಾ ಸ್ಪೃಹಾ. ನನಗೆ ಮುದುಕರು, ರೋಗಿಷ್ಠರು, ಅತ್ಯಂತ ಸಣ್ಣದಾದ ದೇಹವುಳ್ಳವರು ಇವರೆಲ್ಲರೂ ಕೂಡ ನಿಸ್ಪೃಹ ವಿಷಯಾನ್ ಪ್ರತಿ, ವಿಷಯ ಪದಾರ್ಥಗಳನ್ನು ಭೋಗಿಸಬೇಕು ಅಂತ ಇರೋದೇ ಇಲ್ಲ. ತೀರ ವೃದ್ಧರಿಗೆ ಶಕ್ತಿ ಇರಲ್ಲ, ಅದರಿಂದಾಗಿ ವಿಷಯ ಪದಾರ್ಥಗಳ ಕಡೆಗೆ ಗಮನ ಇರಲ್ಲ. ಆತುರರಿರ್ತಾರೆ, ರೋಗಿಷ್ಠರು, ಅವರಿಗೆ ಸೊಗಸಾದ ಪದಾರ್ಥದ ಮೇಲೆ ಗಮನ ಹೋಗಲ್ಲ. ಹೋದರೂ ಕೂಡ ಅಯ್ಯೋ ಇದನ್ನು ತಿಂದರೆ ನಾಳೆ ನನಗೆ ತೊಂದರೆ ಆಗತ್ತೆ ಅಂತ ಬಿಡ್ತಾರೆ. ಕೃಷರು ಅಯ್ಯೋ ನಮಗೆ ಇದಾಗಲ್ಲ, ದೇಹಕ್ಕೆ ತಡೆಯೋಲ್ಲ ಅಂತ ವಿಷಯ ಪದಾರ್ಥಗಳಲ್ಲಿ ತಟಸ್ಥವಾಗಿ ಇರ್ತಾರೆ. ಹಾಗೆ ನಾನು ಕೂಡ ಪುಷ್ಟವಾದ ಶರೀರ ಉಳ್ಳವನಾದರೂ ಕೂಡ ವಿಷಯ ಪದಾರ್ಥಗಳ ಬಗೆಗೆ ಸೆಳೆತ ಉಂಟಾಗಬಾರದು ಅಂತ ಅನ್ಕೋತೇನೆ. ಯದಾ ಚಾಯಂ ನ ಬಿಭೇತಿ ಯದಾ ಚಾಸ್ಮಾನ್ ನ ಬಿಭ್ಯತಿ ಯದಾ ನೇಚ್ಛತಿ ನ ದ್ವೇಷ್ಟಿ ತದಾ ಸಿದ್ಧ್ಯತಿ ವೈದ್ವಿಜಾ. ಒಬ್ಬನಿಗೆ ಯಾವಾಗ ಸಿದ್ಧಿ ಉಂಟಾಗತ್ತೆ? ನ ಬಿಭೇತಿ ಬಹಳ ಮುಖ್ಯ. ಅವನು ಹೆದರೋದಿಲ್ಲ, ಬೇರೆಯವರಿಂದ ಬೆದರೋದಿಲ್ಲ, ಬೇರೆಯವರನ್ನು ಬೆದರಿಸೋದಿಲ್ಲ, ಬೇರೆಯವರಿಂದ ಇವನು ಹೆದರುವಲ್ಲ. ಯಾವಾಗ ಉತ್ಕಟವಾಗಿ ಯಾವುದನ್ನೂ ಇಚ್ಛಿಸೋದಿಲ್ಲ, ಉತ್ಕಟವಾಗಿ ಯಾವುದನ್ನೂ ದ್ವೇಷಿಸೋದಿಲ್ಲ, ಅವನಿಗೆ ಸಿದ್ಧಿ ಉಂಟಾಗತ್ತೆ ಅಂತ. ಅಂದ್ರೆ ನಮ್ಮಲ್ಲಿ ಭಯವನ್ನು ಉತ್ಪಾದನೆ ಮಾಡು ಅಂತ ಹೇಳೋದೇ ಇಲ್ಲ. ದೇವರನ್ನ ಕುರಿತು ಭಯವನ್ನು ಉತ್ಪಾದಿಸು ಅಂತ ಹೇಳೋಲ್ಲ. ಸರ್ವಧರ್ಮ ಸಮ್ಮೇಳನಕ್ಕೆ
ಬಿಜಾಪುರದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ನಡೀತು. ಪ್ರಾಯ 2004-05 ಏನು. ಅಲ್ಲಿ ಎಲ್ಲ ಧರ್ಮದ ಪ್ರತಿನಿಧಿಗಳು ಬಂದಿದ್ದರು. ಆವಾಗ ಅದರ ಅಧ್ಯಕ್ಷರು ಸಿದ್ದೇಶ್ವರ ಸ್ವಾಮಿಗಳು. ಪೇಜಾವರ ಸ್ವಾಮಿಗಳು ಅವರು ಒಂದು ಮಾತನಾಡಲಿಕ್ಕಿತ್ತು. ಪೇಜಾವರ ಸ್ವಾಮಿಗಳು ಹೇಳ್ತಾ, ಭಯೋತ್ಪಾದನೆ ಮಾಡಬೇಡಿ, ದಯೋತ್ಪಾದನೆ ಮಾಡಿ. ಯಾಕಂದ್ರೆ ಅವರು ದಯಾಳುಗಳು, ಪರಮ ದಯಾಳುಗಳು. ಆಯ್ತೆ. ಅಲ್ಲಿ ಸ್ವಾಮಿಗಳ ನೆಕ್ಸ್ಟು ಒಬ್ಬರು ಬೌದ್ಧರು ಮಾತನಾಡಲಿಕ್ಕೆ ಅನವಶ್ಯಕವಾಗಿ 3 ಜನ ಆಚಾರ್ಯರನ್ನು ಓದದೇನೆ ಖಂಡನೆ ಮಾಡಿಬಿಟ್ರು. ಶಂಕರರನ್ನ ಓದಿದೆ, ಶಾಂತಿ ಸಿಗಲಿಲ್ಲ. ರಾಮಾನುಜರನ್ನ ಓದಿದೆ, ಶಾಂತಿ ಸಿಗಲಿಲ್ಲ. ಮಧ್ವರನ್ನ ಓದಿದೆ, ಶಾಂತಿ ಸಿಗಲಿಲ್ಲ. ಶಾಂತಿ ಬುದ್ಧನ ಮೆಲುನಗೆಯಲ್ಲಿದೆ ಅಂತ ಏನೇನೋ ಮಾತನಾಡಿಬಿಟ್ರು. ಅಲ್ಲಿ ಒಬ್ಬ ಮುಸಲ್ಮಾನ ಬಂದಿದ್ದ. ಅವನ ಹೆಸರೇನೋ ಉಲೇಮಾ, ಯಾವುದೋ ಉಲೇಮಾ. ಅವನ ಹೆಸರು ಮರ್ತೋಗಿದ್ದ ನನಗೆ. ಅವನು ನಿಂತು ನೋಡಿ, ಸ್ವಾಮಿಗಳು ಹೇಳಿದ್ರು ಭಯೋತ್ಪಾದನೆ ಆಗಬೇಕು ಅಂತ, ದಯೋತ್ಪಾದನೆ ಆಗಬೇಕು, ಭಯೋತ್ಪಾದನೆ ಆಗಬಾರ್ದು ಅಂತಂದ್ರು. ನೋಡಿ, ಭಯೋತ್ಪಾದನೆ ಆಗದೆ ಇದ್ರೆ ಇಂಥವ್ರೆಲ್ಲ ಇರ್ತಾರೆ ಅಂದ್ಬಿಟ್ಟ. ಅನವಶ್ಯಕವಾಗಿ ನಿಮ್ಮನ್ನು ಬೈತಾರೆ. ಅದರಿಂದಾಗಿ ದೇವರನ್ನ ಕುರಿತು ಭಯೋತ್ಪಾದನೆ ಆಗಬೇಕು ಅಂದ. ಇರ್ಲಿ, ಅಲ್ಲಿಂದ ಆಚೆ ಬರೋಣ. ಇವತ್ತಿನ ಸ್ಟ್ರೀಮಿಗೆ ಬರೋದಾದರೆ ನೋಡಿ, ಪ್ರಾಚೀನ ಭಾರತದಲ್ಲಿ ನೀವು ಬೇರೊಬ್ಬರನ್ನ ಹೆದರಿಸಿದರೆ ನಿಮಗೆ ಏನು ಹೊಳೆಯೋದಿಲ್ಲ. ನಿಮಗೆ ಋಷಿತ್ವ ಬರಬೇಕು ಅಂತಾದರೆ ಬೇರೆಯವರಿಂದ ಹೆದರಬೇಡಿ, ಬೇರೆಯವರನ್ನು ಹೆದರಿಸಬೇಡಿ. ಆ ಪಕ್ವತೆ, ಪರತತ್ವದ ಹೊಳಹು ಬರಬೇಕಾದ್ರೆ ನಿಮಗಿರಬೇಕಾದ ಕ್ವಾಲಿಟಿ ಇವೆರಡು. ಬೇರೆಯವರನ್ನ ಹೆದರಿಸಬೇಡಿ, ಬೇರೆಯವರಿಗೆ ಹೆದರಬೇಡಿ. ಯದಾ ನ ಕುರುತೆ ಭಾವಂ ಸರ್ವಭೂತೇಷು ಪಾಪಕಂ ಕರ್ಮಣ ಮನಸಾ ವಾಚಾ ಬ್ರಹ್ಮ ಸಂಪದ್ಯತೆ ತದಾ. ಯಾವಾಗ ಎಲ್ಲ ಜೀವರಲ್ಲಿ ಇವರು ಪೂರ್ತಿ ಹಾಳಾಗೋಗ್ಬೇಕು, ನನಗೆ ಮಾತ್ರ ಒಳ್ಳೇದಾಗಬೇಕು ಅಂತ ಅನ್ನುವ ಭಾವನೆಯನ್ನು ತಳೆಯೋದಿಲ್ಲ, ಆಗ ದೇವರು ತಿಳಿಲಿಕ್ಕೆ ಶುರು ಆಗ್ತಾನೆ. ನ ಭೂತೋ ನ ಭವಿಷ್ಯೋತ್ರ ನ ಚ ಧರ್ಮೋಸ್ತಿ ಕಶ್ಚನ ಯೋ ಭಯ ಸರ್ವಭೂತಾನಾಂ ಸಂಪ್ರಾಪ್ನೋತ್ಯ ಭಯಂ ಪದಂ. ನೋಡಿ, ಎಲ್ಲ ಜನರಿಗೆ ಅಭಯ ಪ್ರದಾನ ಮಾಡಿದರೆ ನಮಗೂ ಅಭಯ ಆಗತ್ತೆ. ಬ್ರಾಹ್ಮಣನಾದವನು ಅದು ಯಾರೇ ಆಗಲಿ ಭಯೋತ್ಪಾದನೆ ಮಾಡಲಿಕ್ಕಿಲ್ಲ, ಅಭಯವನ್ನು ನೀಡಬೇಕು. ಇವನ ಹತ್ರ ಬಂದರೆ ಏನೂ ಆಗಲ್ಲಪ್ಪ ನಮಗೆ ಅನ್ನುವಂತಹ ಒಂದು ಭರವಸೆ ಮೂಡಬೇಕು. ಅಲ್ಲ, ಭರವಸೆ ಮೂಡೋದು ಮಾತ್ರ ಅಲ್ಲ, ಸತ್ಯವೂ ಆಗ್ಬೇಕದು ಬೇರೆ. ಭರವಸೆ ಮೂಡಿ ಬಂದ್ಬಿಟ್ಟು ಆಮೇಲೆ ಭಯ ಬಂತು ಅಂತಂದ್ರೆ ಅಭಯ ದಾನ ಅನ್ನೋದು ಪ್ರಧಾನ. ಅದಕ್ಕೆ ಸರ್ವೇಷಾಂ ಅಭಯಂ ದತ್ವ. ಸನ್ಯಾಸಿಗಳು ಅದನ್ನೇ ಮಾಡೋದು, ಎಲ್ಲರಿಂದ ಅಭಯ, ನನ್ನಿಂದ ಯಾವ ಭಯವೂ ಯಾರಿಗೂ ಇಲ್ಲ ಅಂತ ಅನ್ನೋದು. ಅದು ಎಲ್ಲ ಬ್ರಾಹ್ಮಣರಿಗೂ ಸಮಾನ ವಸ್ತುತಃ. ಆದರೆ ಅವರು ಗೃಹಸ್ಥ ಧರ್ಮದಲ್ಲಿ ಕೆಲವೊಂದು ಸಂಗತಿಗಳಿವೆ. ಮಕ್ಕಳಿಗೆ ಭಯ ಮಾಡಲೇಬೇಕಾಗತ್ತೆ. ಅದರಿಂದಾಗಿ ಇಲ್ಲ ಅಂತಂದರೆ ಸ್ವಲ್ಪ ಹೊಡಿಲೇಬೇಕಾಗತ್ತೆ. ಹೊಡಿರಿ, ಆದರೆ ಜಾಸ್ತಿ ದೀರ್ಘಕಾಲ ಪೆಟ್ಟು ಬಿಡಬಾರ್ದು. ನೀವು ಒಂದು ಸರ್ತಿ ಹೊಡೆದ್ರೆ 1 ತಿಂಗಳು ಉಳಿಯೋದು ಆ ಥರ ಎಲ್ಲ. ವೇದನಾವ ಚಿರಂನತು. ಅವ್ರಿಗೆ ಶಿಷ್ಯರಿಗೆ ಶಿಕ್ಷೆ ಕೊಡಬೇಕಾಗತ್ತೆ, ಮಕ್ಕಳಿಗೆ ಶಿಕ್ಷೆ ಕೊಡಬೇಕಾಗತ್ತೆ. ಆದರೆ ದೀರ್ಘಕಾಲ ಉಳಿಬಾರದು ಅಂತ ಹೇಳಿದ್ದಾರೆ. ಅದರಿಂದಾಗಿ ಅದೂ ಇರಲ್ಲ ಸನ್ಯಾಸಿಗಳಿಗೆ. ಹೀಗಾಗಿ ಅವ್ರದ್ದು ಅಭಯ ಅಂತ ಹೇಳೋದು.
ವಸ್ತುತಃ ಬ್ರಾಹ್ಮಣರಾದವರೆಲ್ಲರ ಧರ್ಮ. ಬ್ರಾಹ್ಮಣ ವೈಶ್ಯ ಶೂದ್ರ ಮೂರೂ ಜನರ ಒಂದು ಧರ್ಮ ಏನು ಅಂತಂದರೆ ಅಭಯದಾನ. ನಮ್ಮಿಂದ ಯಾರಿಗೂ ಭಯವಿಲ್ಲ ಅಂತ ಹೇಳುವುದು. ಇದು ಮೂರು ಜನರಿಗೆ. ಯಸ್ಮಾದುದ್ವಿಜತೆ ಲೋಕಃ ಸರ್ವೋ ಮೃತ್ಯುಮುಖಾದಿವ ಕ್ರೂರ ವಾಕ್ಯೋ ದಂಡಪರಃ ಸಪ್ರಾಪ್ನೋತಿ ಮಹದ್ಭಯಂ. ಯಾರಿಂದ ಇಡೀ ಲೋಕ ಬೆದರತ್ತೆ, ಅವರು ನೋಡಿದ್ರೆ ಮೈಯಲ್ಲೆಲ್ಲ ಮನಸ್ಸಲ್ಲೆಲ್ಲ ಭೀತಿ ಉಂಟಾಗತ್ತೆ, ಅವರೇನು ಸುಖವಾಗಿರೋದಿಲ್ಲ. ಸಪ್ರಾಪ್ನೋತಿ ಮಹದ್ಭಯಂ, ಅವ್ರಿಗಿನ್ನೂ ಭಯ ಉಂಟಾಗುತ್ತೆ. ಯಾರು ಭಯವನ್ನು ಉಂಟು ಮಾಡಿ ಭಯವನ್ನು ರಿಟರ್ನ್ ಗಿಫ್ಟ್ ಪಡೆಯದೇ ಇರೋದಿಲ್ಲ, ಅವ್ರಿಗಿನ್ನೂ ಭಯ ಉಂಟಾಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೂ ಬಹಳ ಭಯ ಇರೋದ್ರಿಂದಲೇ ಬೇರೊಬ್ಬರನ್ನ ಭಯಪಡಿಸ್ತಾರೋ. ಆಮೇಲೆ ಇದಾದ್ಮೇಲೆ ಏನು ಸುಖವಾಗಿರ್ತಾರ ಅವರು? ಇವತ್ತು ನಾವು ನೋಡ್ತಾ ಇದ್ದೇವೆ, ಅದನ್ನು ನೋಡಲಿಕ್ಕೆ ನಾವು ಇರೋಲ್ಲ. ಯಾಕೆಂದ್ರೆ ನಾವು ಪರಾಪರಜ್ಞರಲ್ಲ, ಭಗವಾನ್ ಅಲ್ಲ. ಭಗವಾನ್ ಅಂದ್ರೇನು ಅಂದ್ರೆ ಲೋಕಾನಾಂ ಆಗತಿಂ ಗತಿಂ, ಜೀವರ ನಡೆ, ಜೀವರ ಕರ್ಮ ಇವುಗಳನ್ನೆಲ್ಲ ನೋಡುವ ಶಕ್ತಿ ಇರುವವ. ಏನು ತಪ್ಪು ಮಾಡಿದ್ದಕ್ಕೆ ಏನು ಶಿಕ್ಷೆ ಇತ್ಯಾದಿಗಳನ್ನೆಲ್ಲ ಕಣ್ಣಾರೆ ಕಾಣುವ ಶಕ್ತಿ ಇರುವವ. ಹೋದ ಜನ್ಮದಲ್ಲಿ ಇವನು ಯಾವ ತಪ್ಪು ಮಾಡಿದಾನೆ, ಇವನು ಯಾವ ಶಿಕ್ಷೆಯನ್ನು ಅದಕ್ಕಾಗಿ ಅನುಭವಿಸ್ತಾ ಇದ್ದಾನೆ, ಇದನ್ನೆಲ್ಲ ನೋಡುವವರು, ಆ ಥರ ಶಕ್ತಿ ಇರುವವರನ್ನು ಭಗವಾನ್ ಅಂತ ಕರೀತಾರೆ. ಸುಮ್ಮನೆ ಇಟ್ಕೊಳ್ಳೋದಲ್ಲ. ಆ ಭಗವಾನ್ ಆದವರು ಅವ್ರಿಗೆ ಗೊತ್ತಿರತ್ತೆ ಇವನು ಈಗ ಇಷ್ಟು ದುಃಖ ಅನುಭವಿಸ್ತಾ ಇದ್ದಾನೆ ಅಂದರೆ ಹಿಂದೆ ಏನು ಮಾಡಿರಬೇಡ ಅಂತ. ಅದರಿಂದಾಗಿ ಜಗತ್ತಿಗೆ ಭಯವನ್ನು ಉಂಟು ಮಾಡಿದವರು ಏನು ಭಯವನ್ನು ಪಡೆಯದೇ ಇರೋದಿಲ್ಲ, ಇನ್ನೂ ದೊಡ್ಡ ಭಯಕ್ಕೆ ಒಳಗಾಗ್ತಾರೆ. ಇದು ಮಹಾಭಾರತದ ಅಭಯ. ವೇದವ್ಯಾಸರು ನಮಗೆ ಕೊಟ್ಟ ಅಭಯ. ನೀವು ನಿಶ್ಚಿಂತರಾಗಿರಿ, ಉದ್ವೇಗಕ್ಕೆ ಒಳಗಾಗಬೇಡಿ. ಯಾಕೆ ಅಂತಂದ್ರೆ ಈಗ ನೀವು ಯಾರನ್ನ ಹಿಂಸರರಾಗಿ ನೋಡ್ತಾ ಇದ್ದೀರಾ, ಜನರಿಗೆಲ್ಲರಿಗೂ ಹಿಂಸೆ ಕೊಟ್ಕೊಂಡು ಯಾರು ಓಡಾಡ್ತಾ ಇದ್ದಾರೆ, ಅವರು ಮುಂದೆ ನೋಡ್ತಾ ಇರಿ. ಅದರಿಂದಾಗಿ ದೇವತೆಗಳು ಸರ್ವೇ ಜನ ಸುಖಿನೋ ಭವಂತು ಇತ್ಯಾದಿಗಳನ್ನು ಹೇಳೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ವಾಸ್ತವ ಏನು ಅಂತ. ಋಷಿಗಳು ದಯಾಶೀಲರು, ದಯೆಯಲ್ಲಿ ವಾಸ್ತವ ಅನ್ನೋದು ಮುಚ್ಚಿ ಹೋಗುತ್ತೆ. ಅದರಿಂದಾಗಿ ಏನ್ ಮಾಡ್ತಾರೆ ಅವರು, ಅದರಿಂದ ಆಚೆ ಬಂದು ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದು ದಯೆ. ಆದರೆ ವಾಸ್ತವ ದಯೆಗಿಂತಲೂ ಕಠಿಣ. ಇವರು ದಯೆ ಇವರಿಂದ ಆಗುವಂಥದ್ದು. ಅದರಿಂದಾಗಿ ಇವತ್ತು ಯಾರ್ಯಾರೆಲ್ಲ ಮೆರಿತಾ ಇದ್ದಾರೆ, ಓ ಇದು ನಮ್ಮದೇ ರಾಜ್ಯ, ಇದು ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಡೀ ಮೆಜಾರಿಟಿ ನಮ್ದಾಗತ್ತೆ, ನಾವು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತ ಯಾರು ಭಯವನ್ನು ಉಂಟು ಮಾಡ್ತಾ ಇದ್ದಾರೆ, ಅವ್ರು ಯಾರೂ ಕೂಡ ಮುಂದೆ ಸುಖವಾಗಿರೋದಿಲ್ಲ. ಭಯವನ್ನು ಕೊಟ್ಟವರು ಭಯವನ್ನೇ ಪಡೆಯುವವರು. ಯಥಾವದ್ವರ್ತಮಾನಾನಾಂ ವೃದ್ಧಾನಾಂ ಪುತ್ರಪೌತ್ರಿಣಾಂ ಅನುವರ್ತಾಮಹೇ ವೃತ್ತಿಂ ಅಹಿಂಸ್ರಾಣಾಂ ಮಹಾತ್ಮನಾಂ. ಇದನ್ನು ತಿಳಿದು ಬೇರೊಬ್ಬರಿಗೆ ಭಯವನ್ನು ನೀಡದೆ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರನ್ನು ಪಡೆದುಕೊಂಡು ಅಹಿಂಸರರಾಗಿರುವ ಸಜ್ಜನರ ವೃತ್ತವನ್ನು ನಾವು ಅನುಸರಿಸುತ್ತೇವೆ. ಪ್ರನಷ್ಟಶಾಶ್ವತೋ ಧರ್ಮ ಸದಾಚಾರೇಣ ಮೋಹಿತಃ ತೈನ ವೈದ್ಯಸ್ತಪಸ್ವೀ ವಾ ಜ್ಞಾನವಾನ್ ವಾಪಿ ಮುಹ್ಯತೆ. ಶಾಶ್ವತವಾದ ಧರ್ಮ ಕೆಲವೊಮ್ಮೆ ಸದಾಚಾರದಿಂದ ನಷ್ಟ ಆಗುವುದು ಉಂಟು. ಸದಾಚಾರದಿಂದ ಶಾಶ್ವತ ಧರ್ಮ ನಷ್ಟ ಆಗುವ ಸಂಭವ ಇದೆ. ಇದೇನ್ರಿ ಇದು ಭೀಕರ ಸ್ಟೇಟ್ಮೆಂಟು? ಹೌದು. ಸಜ್ಜನರ ನಡೆಯನ್ನು ಅನುಸರಿಸ್ತಾ ಮಿದು ಆಗ್ತಾ 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 ದುರ್ಜನರನ್ನ ಕರುಣೆಯಿಂದ ನೋಡ್ತಾ ಅದರಿಂದಲೇ ಶಾಶ್ವತ ಧರ್ಮ ನಾಶ ಆಗತ್ತೆ. ನೀವು ನೋಡಿ, ಶುಕ್ರಾಚಾರ್ಯರು ಎಂತಹ ತಪಸ್ವಿಗಳು, ಎಲ್ಲ ದುರ್ಜನರಿಗೆ ಸಪೋರ್ಟ್. ಎಂತೆಂಥ ದೊಡ್ಡ ದೊಡ್ಡ ಋಷಿಗಳು
ಬೇಡ ಸದಾಶಿವ ಕರುಣೆ, ಬೇಗ ಕರುಣೆ, ಆಶುತೋಷ ಬೇಗ ಸಂತೋಷ. ಎಂತೆಂಥ ತುಂಟರು, ಎಂತೆಂಥ ಪುಂಡರು ಸದಾಶಿವನ ಆಶ್ರಯದಿಂದ. ಕ್ಷೇಮೇಂದ್ರ ಹೇಳೇ ಬಿಡ್ತಾನೆ, ಪ್ರಾಯಸ್ಸತಾಂ ಹಿ ವೃತ್ತೋಯಂ ದುರ್ಜನಾನಾಂ. ದುರ್ಜನರನ್ನು ಪೋಷಣೆ ಮಾಡುವುದು ಪ್ರಾಯಸ್ಸತಾಂ ಅಯಂ ವೃತ್ತಃ ದುರ್ಜನಾನಾಮೇ ದುರ್ಜನ ಏನು ಅಸತಾಮೇವ ಪೋಷಣಂ. ಅವನ ದಶಾವತಾರ ಚರಿತೆ ಅಂತ ಒಂದಿದೆ, 10 ಅವತಾರಗಳನ್ನು ಅವನ ಕಣ್ಣಿಂದ. ಬಹಳ ಚೆನ್ನಾಗಿ ಇದೆ ಅದು, ಬಹಳ ಸೊಗಸಾದ ನಡೆ ಅವನ ಕ್ಷೇಮೇಂದ್ರನ ದಶಾವತಾರ ಚರಿತೆ. ಅದನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಅವತಾರ ಸ್ತುತಿಯೊಂದಿಗೆ ಕಂಪೇರ್ ಮಾಡಿ ನೋಡಿದ್ರೆ ಬಹಳ ಅದ್ಭುತವಾದ ಒಂದು ವಿಚಾರ. ಹೌದು, ನೆನ್ನೆ ಅದನ್ನು ಮಾಡ್ಬೋದಿತ್ತು, ಇರಲಿ. ಅದರಿಂದಾಗಿ ಮುಂದೆ ಯಾವತ್ತಾದರೂ ಅಮಾವಾಸ್ಯೆ, ಚತುರ್ದಶಿ, ರಾಘವೇಂದ್ರ ಸ್ವಾಮಿಗಳ ಅವತಾರ ಚರಿತೆ ಬಹಳ ಚೆನ್ನಾಗಿದೆ ಅದು. ಆಮೇಲೆ ಕ್ಷೇಮೇಂದ್ರನ ದಶಾವತಾರದ ಬಗೆಗಿನ ಚಿಂತನೆಗಳು, ಎರಡನ್ನೂ ಹೇಳಿದ್ರೆ ಒಂದು ಧ್ಯಾನ ಮಾಡಲಿಕ್ಕೆ ಒಂದು ಚಂದದ ಒಂದು ಪ್ರತಿಮೆ ಅಲ್ಲಿ ಸಿಗತ್ತೆ. ಯಾಕೆ ಹೇಳಿದ್ದು ನಾನು ಅಂತಂದರೆ, ಸದಾಚಾರದಿಂದ ಧರ್ಮನಾಶ ಆಗುತ್ತೆ ಕೆಲವೊಮ್ಮೆ ಅಂತ. ತೇನ ವೈದ್ಯಸ್ತಪಸ್ವೀವಾ ಜ್ಞಾನವಾನ್ ವಾಪಿ ಮುಹ್ಯತೆ. ಅದರಿಂದ ವೈದ್ಯ ಅಂದರೆ ಎರಡರ್ಥ. ವಿದ್ಯೆಯಿಂದ ಕೂಡಿದವ ಅವನು ವೈದ್ಯ, ಇನ್ನೂ ತಪಸ್ವಿ, ಒಳ್ಳೆ ತಪೋನಿಷ್ಠ, ಇನ್ನೊಂದು ಜ್ಞಾನಿ. ವೈದ್ಯ ಅಂದರೆ ಚಿಕಿತ್ಸಕ ಕೂಡ. ನನ್ನ ಧರ್ಮ ಏನು? ರೋಗಿಗಳಿಗೆ ಚಿಕಿತ್ಸೆ ಮಾಡೋದು, ಪರಮ ದುರ್ಜನರನ್ನು ಕ್ಯೂರ್ ಮಾಡಿಬಿಡೋದು. ಅವರು ಕ್ಯೂರ್ ಆಗಿ ಮತ್ತೆ ದುಷ್ಟತನದಲ್ಲಿ ತೊಡಗುತ್ತಾರೆ. 55. ಅದರಿಂದಾಗಿ ಇಂಥವರಿಂದಲೂ ಕೂಡ ಕೆಲವೊಮ್ಮೆ ಧರ್ಮನಾಶ ಆಗತ್ತೆ ಅಂತ ನಾವು ಇಷ್ಟರೊಂದಿಗೆ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡುವ. ಬಹಳ ವಿಚಿತ್ರವಾದ ಸಂಗತಿಯನ್ನು ಹೇಳ್ತಾನೆ. ಈ ತನಕದ ದೃಷ್ಟಿಗಿಂತ ಬಹಳ ವಿಚಿತ್ರ ಆಗಲಿ. ಕೃಷ್ಣಾರ್ಪಣಮಸ್ತು.